श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्यो रथौ वेदान्तामृतसारवन्तमनघात् श्रीनिवासाद्गुरोः श्रीशैलान्वयकौस्तुभस्थितनियं शयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षणैति त्वैकागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जं श्रीवासयोगिगुरुणार्पितभारमीशे भक्त्यादिपूर्णवरदारिकृपातचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि दिनाय मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये विगाहे आमनं तीर्थं साधुवृन्दावने स्थितं निरस्तजिह्मगस्पर्शे त्रिकृष्णकृदातरः नाथेन मुनिनाथेन भवेयं नाथवानहं निश्चनैकमिकं दत्तं मुस्तामलकतां गतम् यस्य सारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रपतिसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापरां धियं जनयतु समे देव श्रीमान् धनञ्जय सारथिः सन्तसारल्यः चित्ततमप्रभृतिनीमिमां भजन्तु भगवद्गीता भाष्यतात्पर्यचन्द्रिकाम् 8ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದ ತಾತ್ಪರ್ಯ ಚಂದ್ರಿಕೆಯನ್ನ ಅನುಸಂಧಾನ ಮಾಡಬೇಕು. ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ ಅಂತ ಹೇಳುವಂತಹ ಶ್ಲೋಕ. ಇದರಲ್ಲಿ ಐಶ್ವರ್ಯಾರ್ಥಿಗಳಿಗೆ ತಿಳಿಯಬೇಕಾದ ವಿಷಯ ಅಧಿಭೂತ ಮತ್ತು ಅಧಿದೈವ ಅನ್ನುವ ವಿಷಯವನ್ನ ಇಲ್ಲಿ ಭಾಷ್ಯಕಾರರು ವಿವರಣೆ ಮಾಡ್ತಾರೆ. ಅಧಿಭೂತ ಅಂತ ಹೇಳಿದ್ರೆ ಅವ್ರಿಗಾರು ಆಗುವಂತಹ ಅನುಭವಗಳೆಲ್ಲ ಐಶ್ವರ್ಯಾರ್ಥಿಗಳು ಅಂದರೆ ಬೇಕಾದ ಭೋಗಗಳನ್ನೆಲ್ಲ ಅನುಭವಿಸುವಂತಹವರು. ಬೇರೆ ಎಲ್ಲ ದೇವತೆಗಳಿಗಿಂತಲೂ ಅಧಿಕವಾದ ಭೋಗ ಉಂಟಾಗುತ್ತೆ ಅನ್ನೋದು ಅಧಿಭೂತ ಅನ್ನುವ ಶಬ್ದದಿಂದ ಹೇಳಿದೆ. ಅಧಿದೈವ ಅಂತ ಹೇಳೋದ್ರಿಂದ ಆ ಪುರುಷನ ಸ್ವರೂಪ, ತನ್ನ ಒಂದು ಭೋಕ್ತೃ ಆದವನು, ಅವನು ಕೂಡ ಎಲ್ಲ ದೇವತೆಗಳಿಗಿಂತಲೂ ಅಧಿಕವಾದ ಅನುಭವವನ್ನು ಪಡೆಯುವಂತಹ ಪುರುಷನಾಗ್ತಾನೆ ಅಂತ ಅವನ ವಿಷಯವೂ ಹೇಳಲ್ಪಟ್ಟಿದೆ. ಹೀಗೆ ಅಧಿಭೂತ ಅಧಿದೈವ ಅನ್ನೋದು ಎರಡು ಕೂಡ ಇಲ್ಲಿ ಅವರಿಗೆ ಅಧಿಭೂತ ಅನ್ನೋದು ಪ್ರಾಪ್ಯವಾದ ಅನುಭವಗಳು. ಐಶ್ವರ್ಯಾರ್ಥಿಭಿಃ ಪ್ರಾಪ್ಯಾಹ ತೈಃ ಅನುಸಂಧೇಯಃ. ಯಾವುದು ಪ್ರಾಪ್ಯವಾದದ್ದು ಅಂದರೆ ವಿಲಕ್ಷಣವಾದ ಶಬ್ದಸ್ಪರ್ಶಾದಿ ಸಾಶ್ರಯಾಃ, ಸ್ಪರ್ಶಾದಿಃ ಸಾಶ್ರಯಾಃ ವಿಲಕ್ಷಣಾಃ, ಸಾಶ್ರಯಾಃ ಶಬ್ದಸ್ಪರ್ಶ ರೂಪರಸಗಂಧಾಃ. ವಿಲಕ್ಷಣವಾದ ವಿಷಯಗಳನ್ನೆಲ್ಲ ಅನುಭವಿಸ್ತಾರವರು. ಪಂಚಭೌತಿಕವಾದ
ಈ ಎಲ್ಲ ಇಂದ್ರಿಯಗಳಿಗೆ ವಿಷಯವಾದದ್ದು ಇದನ್ನೆಲ್ಲ ವಿಲಕ್ಷಣವಾದ ವಿಷಯಗಳನ್ನು ಅನುಭವಿಸ್ತಾರೆ ಅವರು. ಬೇರೆ ಯಾರಿಗೂ ಲಭ್ಯವಲ್ಲದಂತಹ ಪರಮಾತ್ಮನ ಆಶ್ರಯಿಸಿದರೆ ಮಹಿಮೆಯಿಂದ. ಅಧಿದೈವತ ಅಂತ ಹೇಳುವನು ಪುರುಷನೇ ಹೇಳಲ್ಪಟ್ಟಿದ್ದಾನೆ. ಅವನು ಕೂಡ ತಾನು ಪ್ರಾಪ್ಯ ಸ್ಥಿತಿಯಲ್ಲಿ ಅವನು ಹೇಗಿರ್ತಾನೆ ಅಂದರೆ ಅವನು ಫಲ ಅನುಭವ ಮಾಡುವ ಸ್ಥಿತಿಯಲ್ಲಿ ಎಲ್ಲರಿಗಿಂತಲೂ ಅಧಿಕವಾದ ಭೋಕ್ತ ಆಗಿರ್ತಾನು. ಆದ್ದರಿಂದ ಅವನಿಗೆ ಇಂದ್ರ ಪ್ರಜಾಪತಿ ಪ್ರಕೃತೀನಾಂ ಭೋಗ್ಯ ಜಾತಾತ್ ವಿಲಕ್ಷಣ ಶಬ್ದಾದೇಹ ಭೋಕ್ತ ಪುರುಷಃ. ಅವರೆಲ್ಲ ಯಾವ್ಯಾವ ಅನುಭವಗಳನ್ನು ಪಡೆಯುತ್ತಾರೋ ಅದಕ್ಕಿಂತ ಅಧಿಕವಾದ ಭೋಗಗಳನ್ನು ಅನುಭವಿಸುವಂತಹವನು ತಾನಾಗ್ತಾನೆ. ಅದನ್ನು ಅವನು ತಿಳಿಬೇಕು. ಇದೆರಡೂ ಅವನಿಗೆ ಪ್ರಾಪ್ಯವಾದದ್ದು ಆ ಅವಸ್ಥೆಯಲ್ಲಿ ಅಂತ ಹೇಳಿ ಎರಡು ಕೂಡ ಸಾಚ ಭೋಕ್ತೃತ್ವಾವಸ್ಥಾ ಐಶ್ವರ್ಯಾರ್ಥಿಭಿ ಪ್ರಾಪ್ಯತೆ ಅನುಸಂಧೇಯ. ಭೋಗ್ಯವಾದದ್ದು ಏನು, ಭೋಕ್ತ ಅದು ತನ್ನ ಸ್ವರೂಪವೇನು. ಪ್ರಾಪ್ಯ ಅವಸ್ಥೆಯಲ್ಲಿ ಅವನು ಐಶ್ವರ್ಯವನ್ನು ಪ್ರಾರ್ಥಿಸಿ ಪರಮಾತ್ಮನನ್ನು ಆಶ್ರಯಿಸಿದ್ರಿಂದ ಅಂತಹ ವಿಲಕ್ಷಣವಾದ ಅನುಭವಗಳು ಅವನಿಗೆ ಉಂಟಾಗುತ್ತೆ ಅನ್ನೋದು ತಿಳಿಯಲ್ಪಡುತ್ತೆ. ಅಧಿಯಜ್ಞ ಅಂತ ಹೇಳಬಹುದು. ಎಲ್ಲ ಯಜ್ಞಗಳಿಂದಲೂ ಆರಾಧ್ಯನಾದ ಪರಮಾತ್ಮನೇ ಹೇಳಲ್ಪಟ್ಟಿದ್ದಾನೆ. ಎಲ್ಲರಿಗೂ ಇಂದ್ರಾದಿ ದೇವತೆಗಳಿಗೂ ಆತ್ಮನಾದವನು, ಅವರೆಲ್ಲ ಅವನ ದೇಹವೇ. ಆದ್ದರಿಂದ ಎಲ್ಲರಿಗೂ ಕೂಡ ಆತ್ಮದೇ ಅವಸ್ಥಿತ ಅಹಮೇವ ಯಜ್ಞೈ ಆರಾಧ್ಯ ಅಂತ ಹೇಳಿ ಮಹಾಯಜ್ಞಾದಿ ನೈಮಿತ್ತಿಕ ಅನುಷ್ಠಾನ ವೇಲಾಯಾಮ್ ತ್ರಯಾಣಾಂ ಅಧಿಕಾರಿಣಾಂ ಅನುಸಂಧೇಯಂ. ಎಲ್ಲರೂ ಕೂಡ ಇದನ್ನು ಸಮಾನವಾಗಿ ಅನುಸಂಧಾನ ಮಾಡುವಂತಹದ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಈ ವಿಷಯ. ಐಶ್ವರ್ಯಾರ್ಥಿನಾಂ ಜ್ಞಾತವ್ಯತೆಯ ನಿರ್ದಿಷ್ಟಂ ಇತ್ಯೇತತ್ ಅಧಿದೈವತೆ ಅಪಿ ಅನುಷಂಜನೀಯಂ ಅಂತ ಹೇಳಿದ್ರು. ಇದರಿಂದ ಐಶ್ವರ್ಯಾರ್ಥಿಗಳಿಗೆ ಯಾವುದು ತಿಳಿದುಕೊಳ್ಬೇಕು ಅಂತ ಹೇಳೋದು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಅಧಿಭೂತ ಅಕ್ಷರ ಶಬ್ದ ನಿರ್ವಚನಾನುರೋಧೇನ ವಿಯದಾದಿ. ಭೂತ ಅನ್ನುವ ಶಬ್ದದಿಂದ ಪಂಚಭೂತಗಳು ಜ್ಞಾಪಿಸಲ್ಪಟ್ಟಿದೆ ಅಂತ ಹೇಳೋದ್ರಿಂದ ವಿಯದಾದಿ ಅಂತ ಹೇಳೋದು ಆಕಾಶವೇ ಮೊದಲಾದದ್ದು. ಆದ್ದರಿಂದ ಇಲ್ಲಿ ಭೂತ ಶಬ್ದ ಅಂತ ಹೇಳೋದು ಒಂದು ಪ್ರಾಣಿ ಅನ್ನುವ ಅರ್ಥದಲ್ಲಿಲ್ಲ, ಪಂಚಭೂತಗಳು ಅನ್ನುವ ಅರ್ಥದಲ್ಲಿ ಬರುತ್ತೆ. ಭೂತ ಶಬ್ದಸ್ಯ ಅತ್ರ ಜಂತು ವಿಷಯತ್ವ ವ್ಯವಚ್ಛೇದಾಯ ವಿಯದಾದಿ ಶಬ್ದ. ವಿಯತ್ ಅಂದರೆ ಆಕಾಶ, ಆಕಾಶಾದಿ ಪಾಂಚಭೌತಿಕವಾದದ್ದು. ಯಾಕೆಂದರೆ ಇವನು ಅನುಭವಿಸುವ ಭೋಗಗಳೆಲ್ಲ ಇಂದ್ರಿಯಗಳಿಗೆ ವಿಷಯವಾದದ್ದೇ. ಆದ್ದರಿಂದ ಇಲ್ಲಿ ಭೂತ ಶಬ್ದವು ಪ್ರಾಣಿ ಅನ್ನುವ ಅರ್ಥದಲ್ಲಿಲ್ಲ, ಇದು ಪಾಂಚಭೌತಿಕ ಅಂತ ಹೇಳುವ ಭೂತಗಳು ಅಂತ ಹೇಳುವ ಆಕಾಶಾದಿ ಶಬ್ದ ಸ್ಪರ್ಶ ರೂಪ ರಸಗಂಧ ಅದಕ್ಕೆ ಆಶ್ರಯವಾದ ಪದಾರ್ಥಗಳು ಎಲ್ಲವೂ ಕೂಡ ಇವನ ಅನುಭವಗಳನ್ನು ಅಲ್ಲಿ ಹೇಳುತ್ತೆ. ಶಬ್ದಾದಿ ಅವಸ್ಥಾ ತದ್ವತೋಹೋ, ಶಬ್ದ ಮೊದಲಾದಿಗಳ ಅವಸ್ಥೆ ಅದನ್ನು ಉಳ್ಳ ಪದಾರ್ಥಗಳು ಎಲ್ಲ ಭೋಗ್ಯದ್ವಯೋರಪಿ ಕ್ಷರಶಬ್ದೇನ ಸಂಗ್ರಹಣಾಯ ಕ್ಷರಣ ಸ್ವಭಾವ. ಶಬ್ದಾದಿ ಅವಸ್ಥೆಗಳು ಅದು ಕೂಡ ನಾಶವಾಗುವಂತಹದ್ದೇ, ಅದು ನಿತ್ಯವಾದದ್ದಲ್ಲ. ಅದಕ್ಕೆ ಆಶ್ರಯವಾದ ಪಂಚಭೌತಿಕ ಪದಾರ್ಥಗಳು ಹಾಗೆಯೇ ಅದೆಲ್ಲವೂ ಕೂಡ ಕ್ಷರಣ ಸ್ವಭಾವವಾದದ್ದರಿಂದ ಅಧಿಭೂತಂ ಕ್ಷರೋಭಾವ ಅಂತ ಹೇಳಿರೋದು. ಅಧಿಭೂತವು ಕ್ಷರಣ ಸ್ವಭಾವವನ್ನು ಉಳ್ಳದ್ದು ಅಂದರೆ ನಶ್ವರವಾದದ್ದು ಅನ್ನೋ ಅರ್ಥವನ್ನು ಹೇಳ್ತಾರೆ, ಶಾಶ್ವತವಾಗಿರೋದಿಲ್ಲ ಅಂತ ಹೇಳಿ. ವಿಲಕ್ಷಣ ಅಂತ ಹೇಳಿದ್ರೆ, ವಿಲಕ್ಷಣವಾದದ್ದು ಅಂತ ಹೇಳಿದ್ರೆ ಬೇರೆ ಯಾರಿಗೂ ಎಲ್ಲ ಏನೇನು ಅನುಭವಿಸ್ತಾರೋ ಅದಕ್ಕಿಂತ ಬಹಳ ಅಧಿಕವಾದದ್ದು ಅಂತ ಅರ್ಥ. ಅದಕ್ಕಿಂತ ಅದ್ಭುತವಾದ ಭೋಗಗಳನ್ನೆಲ್ಲ ಇವರು ಅನುಭವಿಸ್ತಾರೆ. ಇಂದ್ರ ಪ್ರಜಾಪತಿ ಪ್ರಕೃತೀನಾಂ ಭೋಗ್ಯ ಜಾತಾತ್ ಇತಿ ವಕ್ಷ್ಯಮಾಣಂ ಅತ್ರಾಪಿ ದ್ರಷ್ಟವ್ಯಂ. ವಿಲಕ್ಷಣ ಅಂತ ಹೇಳಿದಾಗ ಇಂದ್ರ ಪ್ರಜಾಪತಿ ಮೊದಲಾದವುಗಳು ಅನುಭವಿಸುವ ಭೋಗಗಳಿಂದ ಅಧಿಕವಾದ ಭೋಗ ಇವನಿಗೆ ಉಂಟಾಗುತ್ತೆ. ಏವಂ ವಿಧಂ ಚ ವೈಲಕ್ಷಣ್ಯಂ ಸ್ವ ಅಸಾಧಾರಣ ಭಕ್ತಿಯೋಗ ಪ್ರಸನ್ನ ಪರಮಾತ್ಮ ಸಂಕಲ್ಪ ವಿಶೇಷ ಪ್ರಸೂತ ಭೋಗ ರೂಪತ್ವಾತ್. ಈ ವೈಲಕ್ಷಣ್ಯ ಯಾಕೆ ಬಂತು ಇವನಿಗೆ ಅಂತ ಹೇಳಿದ್ರೆ, ಪರಮಾತ್ಮನನ್ನು ಆಶ್ರಯಿಸಿದಿರೋ ಒಂದು ಫಲ ಅವನಿಗೆ ಇದು. ಕೇವಲ ಇಂದ್ರಾದಿಗಳನ್ನು ಆಶ್ರಯಿಸಿದ್ರೆ ಅವರಿಗೆ ಎಷ್ಟು ಅನುಭವ ಆಗುತ್ತೋ ಅಷ್ಟೇ ಅವರು ಕೊಡೋಕ್ಕೆ ಸಾಧ್ಯ, ಅದಕ್ಕಿಂತ ಮೇಲೆ ಕೊಡುವ ಶಕ್ತಿ ಅವರಿಗೆ ಇಲ್ಲ. ಆದರೆ ಪರಮಾತ್ಮನಿಗೆ ಇವರೆಲ್ಲರಿಗಿಂತಲೂ ಅಧಿಕವಾದ ಅನುಭವವನ್ನು ಕೊಡುವಂತಹ ಶಕ್ತಿ ಇದೆ ಅವನಿಗೆ. ಆದ್ದರಿಂದ ಅವನು ಪರಮಾತ್ಮನನ್ನೇ ಆಶ್ರಯಿಸಿ ಭಕ್ತಿಯೋಗವನ್ನು ಮಾಡಿ
ಮಾಡುವಂತಹ ಐಶ್ವರ್ಯಾರ್ಥಿಗೆ ಬೇರೆ ಎಲ್ಲ ದೇವತೆಗಳು ಯಾವ್ಯಾವ್ದು ಕೊಡ್ತಾರೋ ಅವರಿಗಿಂತ ಅಧಿಕವಾದ ಫಲ ಸಿಗುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಪರಮಾತ್ಮನಿಗೆ ಆ ರೀತಿಯಾದ ಅವನಿಗೆ ಶಕ್ತಿ ಇದೆ. ಅವನಿಗೆ ಪರಮಾತ್ಮ ಸಂಕಲ್ಪ ವಿಶೇಷ ಪ್ರಸೂತ ಭೋಗ ರೂಪತ್ವಾದ ಅವನ ಸಂಕಲ್ಪ ವಿಶೇಷದಿಂದ ಉಂಟಾಗಿರುವಂತಹದ್ದು ಇದೆಲ್ಲವೂ ಕೂಡ. ಅಸ್ಯ ಜ್ಞಾತವ್ಯತಾ ಹೇತುಂ ದರ್ಶಯತಿ ವಿಲಕ್ಷಣ ಇತಿ. ಇದನ್ನು ಯಾಕೆ ಇವನು ತಿಳಿಬೇಕು ಅಂತ ಹೇಳುವಾಗ ಎಲ್ಲವೂ ಕೂಡ ಐಶ್ವರ್ಯಾರ್ಥಿಗಳಿಗೆ ಇದುವೇ ಪ್ರಾಪ್ಯವಾದದ್ದು. ಆದ್ದರಿಂದ ಅವರು ಪ್ರಾಪ್ಯವಾದದ್ದನ್ನು ತಿಳಿದುಕೊಳ್ಬೇಕು. ಭಕ್ತಿಯೋಗವನ್ನು ಮಾಡುವಾಗ ಯಾವುದೇ ಉಪಾಸನೆ ಮಾಡುವಾಗಲೂ ಕೂಡ ಯಾವುದು ಪ್ರಾಪ್ಯವಾದದ್ದೋ ಅದಕ್ಕೆ ಅನುಗುಣವಾದ ಉಪಾಸನೆಯೂ ಇರಬೇಕು. ಆದ್ದರಿಂದ ಮೋಕ್ಷಕ್ಕೆ ಮಾಡುವವನು ಹೇಗೆ ಅವನು ದರ್ಶನ ಸಮಾನಾಕಾರವಾಗಿ ಪರಮಾತ್ಮನನ್ನ ಅವನ ದಿವ್ಯಮಗಳ ವಿಗ್ರಹವನ್ನ ಅನುಸಂಧಾನ ಮಾಡ್ತಾನೆ, ಆಗ ಅವನಿಗೆ ಕಡೆಯಲ್ಲಿ ದರ್ಶನವಾಗುತ್ತೆ. ಆದ್ದರಿಂದ ಐಶ್ವರ್ಯಾರ್ಥಿ ಹೇಗೆ ಮಾಡಬೇಕು ಅಂದರೆ ತಾನು ಏನನ್ನು ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತಾನೋ ಫಲದಶೆಯಲ್ಲಿ ಅದಕ್ಕೆ ಅನುಗುಣವಾದ ಅನುಸಂಧಾನ ಅವನಿಗೆ ಇಲ್ಲಿ ಇರುತ್ತೆ. ಆದ್ದರಿಂದ ಅದುವೇ ಪ್ರಾಪ್ಯ ಅವನಿಗೆ. ಕ್ಷರೋಭಾವ ಇತಿ ಏಕವಚನಂ ಜಾತ್ಯಭಿಪ್ರಾಯಂ. ಏಕವಚನವಿದ್ರೂ ಕೂಡ ಇದು ಕ್ಷರಣ ಸ್ವಭಾವಕ್ಕೆ ಯಾವ್ಯಾವುದು ಕ್ಷಯವಾಗುತ್ತೋ ಆ ಜಾತಿಗೆ ಸೇರಿದ ಪದ ವಿಷಯಗಳು ಅಂತ ಅರ್ಥ. ಪ್ರಾಪ್ಯ ಪ್ರಾಪ್ಯತ್ವಾತ್ ಇವನಿಂದ ಪಡೆದುಕೊಳ್ಬೇಕಾದ್ದರಿಂದ ಅದನ್ನು ಅಧಿದೈವ ಶಬ್ದೇ ರೂಢಿಭ್ರಮ ವಿದಾಸಾಯ ಅಧಿದೈವತ ಶಬ್ದ ನಿರ್ದಿಷ್ಟ ಐತಿ. ಅಧಿದೈವ ಅಂತ ಹೇಳಿದ್ರೆ ದೇವತೋ ಪರಿವರ್ತಮಾನಃ ಅಂತ ಹೇಳಿ ಅಧಿದೈವ ಅಂತ ಹೇಳುವಂತಹದ್ದು ದೇವತೆಯನ್ನು ಕುರಿತದ್ದಾದು ಅಂತ ಅರ್ಥವಲ್ಲ. ದೇವತೆಗಳಿಂದ ಅಧಿಕವಾದ ಅಧಿಕವಾದ ಭೋಕ್ತ ಆಗ್ತಾನೆ ಇವನು. ಇಂದ್ರನಿಗೆ ಎಷ್ಟು ಅನುಭವ ಉಂಟಾಗುತ್ತೋ ಅದಕ್ಕಿಂತ ಅಧಿಕವಾದ ಅನುಭವ ಇವನಿಗೆ ಉಂಟಾಗುತ್ತೆ, ಅದು ಹೇಳಲ್ಪಟ್ಟಿದೆ ಇಲ್ಲಿ. ಆದ್ದರಿಂದ ಅಂತಹ ಇಂದ್ರ ಪ್ರಜಾಪತಿಗಳು ಅನುಭವಿಸುವುದಕ್ಕಿಂತ ಅಧಿಕವಾಗಿ ಇವನು ಆನಂದವನ್ನು ಪಡೆದುಕೊಳ್ತಾನೆ ಈ ಐಶ್ವರ್ಯಾರ್ಥಿ. ಯಾಕೆ ಅಂದರೆ ಪರಮಾತ್ಮನ ಒಂದು ಸಂಕಲ್ಪ ವಿಶೇಷದಿಂದ ಪರಮಾತ್ಮನನ್ನೇ ಆಶ್ರಯಿಸಿ ಭಕ್ತಿಯೋಗವನ್ನು ಮಾಡ್ತಾ ಇರೋದ್ರಿಂದ ಇವನಿಗೆ ಆ ರೀತಿಯಾದ ಒಂದು ಫಲ ಸಿಗುತ್ತೆ ಅನ್ನೋದು ಇಲ್ಲಿ ವಿಶೇಷವನ್ನು ತಿಳಿಸ್ತಾ ಇರೋದು. ದೇವತೋ ಪರಿವರ್ತಮಾನ ಅಂತ ಹೇಳಿ ದೇವತೋಪರಿ ಇತಿ ಸಂಬಂಧ ಸಾಮಾನ್ಯ ಷಷ್ಠಿಯ ಸಮಾಸಃ. ದೇವತಾನಾಂ ಉಪರಿ ಅಂತ ಅಷ್ಟೇ, ದೇವತೆಗಳಿಗೆ ಮೇಲೆ ಅದಕ್ಕಿಂತಲೂ ಅಧಿಕವಾದದ್ದು. ದೈವತ ಶಬ್ದಸ್ಯ ಅತ್ರ ಸರ್ವೇಶ್ವರಾತ್ ಸಂಕೋಚಂ ದೇವತಾಂತರೇಶು ಅಭಿವ್ಯಾಪ್ತಿಂ ಚಾಹ ಇಂದ್ರ. ದೈವತ ಅಂತ ಹೇಳುವಾಗ ಅಧಿದೈವತಂ ಅಂತ ಹೇಳುವಾಗ ಅವನು ಅಧಿದೈವತಂ ಅದು ದೈವತ ಶಬ್ದ ಹೇಳಬಹುದು. ಆದರೆ ಇಲ್ಲಿ ಹೇಳಿರೋದು ದೇವತಾಂತರಗಳು, ಬೇರೆ ಆ ದೇವತೆಗಳು ಅನ್ನೋದನ್ನು ತಿಳಿಸ್ತಾರೆ ಇಲ್ಲಿ. ಉಪರಿವರ್ತಮಾನತ್ವಂ ನ ಕೇವಲ ದೇಶಾದಿ ಅಪೇಕ್ಷೆಯ ಕಿಂತು ಭೋಗ ಪ್ರಕರ್ಷಾದಪಿ ಇತಿ ಅಭಿಪ್ರಾಯೇಣ ಪುರುಷ ಇತ್ಯದಿ. ದೇಶ ಮೊದಲಾದ ಅಪೇಕ್ಷೆಯಿಂದಲ್ಲ, ಆದರೆ ಭೋಗ ಪ್ರಕರ್ಷದಲ್ಲಿಯೂ ಕೂಡ ಭೋಗದಲ್ಲಿಯೂ ಅಧಿಕವಾದ ಅವನಿಗೆ ಭೋಗ ಉಂಟಾಗುತ್ತೆ. ನನು ಪುರುಷಾಂತರಮಿಹ ವಿವಕ್ಷಿತಂ ಸ್ವಾತ್ಮಸ್ವರೂಪ ಪುರುಷಾನುಸಂಧಾನಂ ಅಧಿಕಾರಿಯಂತರಸ್ಯಾಪಿ ಸಮಾನಂ. ತತಃ ಅತ್ರ ಕಃ ವಿಶೇಷಃ ಅಂತ ಹೇಳಿದ್ರೆ ಇಲ್ಲಿ ಹೇಳಿರೋನು ಬೇರೆ ಪುರುಷಾಂತರಂ ಅಂತ ಹೇಳಿದ್ರೆ ಇನ್ನೊಬ್ಬ ಪುರುಷನ ಹೇಳಲ್ಪಟ್ಟಿದ್ದಾನಲ್ಲೇ. ಸ್ವಾತ್ಮ ಸ್ವರೂಪ ಪುರುಷ ಅನುಸಂಧಾನಂ ಅಧಿಕಾರಿಯಂತರಸ್ಯಾಪಿ ಸಮಾನಂ. ತನ್ನ ಸ್ವರೂಪವನ್ನು ಹೊಂದಿರುವ ಪುರುಷ ಅನುಸಂಧಾನ ಮಾಡೋದು ಎಲ್ಲ ಅಧಿಕಾರಿಗಳು ಸಮಾನವಾದರೆ ಇವನಿಗೆ ಏನು ವಿಶೇಷ ಅಂತ ಹೇಳಿದ್ರೆ ಸಾಚ ಭೋಕ್ತೃತ್ವಾವಸ್ಥಾ ಐಶ್ವರ್ಯಾರ್ಥಿಭಿ ಪ್ರಾಪ್ಯತೆಯ ಅನುಸಂಧೇಯ. ಭೋಕ್ತೃತ್ವ ಅವಸ್ಥೆಯಲ್ಲಿರುವ ತನ್ನ ಸ್ವರೂಪವನ್ನು ತಿಳಿಬೇಕು. ಫಲದಲ್ಲಿ ದಶೆಯಲ್ಲಿ ತನ್ನ ಸ್ವರೂಪ ಹೇಗಿರುತ್ತೆ ಅದನ್ನು ಅವನು ತಿಳಿಬೇಕು. ಇದುವೇ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಏಕ ಆತ್ಮನ ಶರೀರೇ ಭಾವಾತ್ ಅಂತ ಬ್ರಹ್ಮಸೂತ್ರ. ಅದರಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡುವವನು ಹೇಗೆ ಮಾಡಬೇಕು ಅಂದರೆ ತಾನು ಶರೀರದಲ್ಲಿರೋ ಹಾಗೆ ಮಾಡಬೇಕು. ಈ ಶರೀರದಲ್ಲಿರೋವನು ಹೀಗೆ ಉಪಾಸನೆ ಮಾಡ್ತಾನೆ. ಉಪಾಸಕ ತನ್ನ ಶರೀರದಲ್ಲಿರುವ ಹಾಗೆ ತನ್ನ ಆತ್ಮವನ್ನು ತಾನೇ ಉಪಾಸನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾದ ಫಲವೇ ಸಿಗುತ್ತೆ ಅವನಿಗೆ. ಮೋಕ್ಷದಲ್ಲಿ ಹೇಗಿರ್ತಾನೋ ಆ ಸ್ವರೂಪವನ್ನು ಅನುಸಂಧಾನ ಮಾಡಬೇಕು. ಆದ್ದರಿಂದ ಐಶ್ವರ್ಯಾರ್ಥಿಗೆ ಮೋಕ್ಷ ಬೇಕಾಗಿಲ್ಲ,
ಅವನಿಗೆ ಐಶ್ವರ್ಯ ಅನುಭವವೇ ಭೋಗವೇ ಬೇಕಾಗಿರೋದು, ಈ ಪ್ರಕೃತಿ ಮಂಡಲದಲ್ಲಿರೋ ಭೋಗವೇ ಬೇಕಾಗಿರೋದು. ಆದ್ದರಿಂದ ಅದಕ್ಕೆ ಅನುಗುಣವಾದ ಅವಸ್ಥೆಯನ್ನೇ ಅವನು ತನ್ನ ಒಂದು ಸ್ವರೂಪವನ್ನು, ಅಂತಹ ಒಂದು ಅನುಭವದ ಅವಸ್ಥೆಯಲ್ಲಿರುವ ತನ್ನ ಸ್ವರೂಪ, ಅಂತಹ ಅನುಭವ ಅವಸ್ಥೆಯಲ್ಲಿರುವಾಗ ಅನುಭವಗಳು, ಶಬ್ದಾದಿ ವಿಷಯಗಳ ಅನುಭವಗಳು, ಇದೆರಡೂ ಕೂಡ ಅವನಿಗೆ ಪ್ರಾಪ್ಯ. ಇದುವೇ ಅಧಿಭೂತ ಅಧಿದೈವ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ನ ಪರಿಶುದ್ಧ ಸ್ವರೂಪಮಿಹ ಅನುಸಂಧೇಯಂ ನ ಚ ಅಶುದ್ಧೇಪಿ ಹೇಯತ್ವಮಿಹ ಭಾವ್ಯಂ. ಆದ್ದರಿಂದ ಇಲ್ಲಿ ಪರಿಶುದ್ಧ ಸ್ವರೂಪವನ್ನು ಇಲ್ಲಿ ಅನುಸಂಧಾನ ಮಾಡೋದಿಲ್ಲ. ಅಶುದ್ಧವಾಗಿದ್ರೂ ಅದು ಹೇಯ ಅನ್ನೋದನ್ನ ಇಲ್ಲಿ ತಿಳಿಬೇಕಾಗಿಲ್ಲ. ಯಾಕೆಂದ್ರೆ ಪರಮಾತ್ಮ ಕಡೆಯಲ್ಲಿ ತನ್ನ ಪ್ರಾಪ್ತಿಯನ್ನು ಕೊಡ್ತಾನೆ ಅವರಿಗೆ ಅಂತ ಅರ್ಥ. ಪುರುಷ ಶಬ್ದ ನಿರ್ದೇಶಶ್ಚಾತ್ರ ಭಾವ ಪ್ರಧಾನ. ಅಹಮೇವೇತಿ ಕಹ ಇತಿ ಪ್ರಶ್ನಸ್ಯ ಉತ್ತರಂ. ಯಜ್ಞ ಅಧಿಯಜ್ಞ ಕಥಂ ಕೋತ್ರ ಅಂತ ಹೇಳುವಾಗ ಅಧಿಯಜ್ಞ ಅಹಮೇವ ಅತ್ರ, ಕಹ ಅತ್ರ ಅಧಿಯಜ್ಞ ಕಥಂ ಅಂತ ಅಲ್ಲಿ ಪ್ರಶ್ನೆ ಮಾಡಿದ. ಅಧಿಯಜ್ಞ ಕಥಂ ಕಹ ಅತ್ರ, ಕಹ ಅನ್ನುವ ಶಬ್ದಕ್ಕೆ ಅಹಮೇವ, ಕಥಂ ಅಂತ ಹೇಳೋದಕ್ಕೆ ಪ್ರಶ್ನಸ್ಯ ಉತ್ತರತ್ವಂ ತದಭಿಪ್ರೇತಂ ಅಧಿಯಜ್ಞ ಇತಿ. ಹೇಗೆ ನೀನು ಅಧಿಯಜ್ಞ ಕಹ ಅಧಿಯಜ್ಞ ಕಥಂ, ಯಾರು ಅಧಿಯಜ್ಞ ಅಂತ ಶಬ್ದದಿಂದ ಹೇಳಲ್ಪಟ್ಟವನು ಅವನು ಹೇಗೆ ಅವನಿರ್ತಾನೆ ಅಂತ ಹೇಳಿದ್ರೆ, ಯಾಕೆ ಅದು ಯಾವ ರೀತಿಯಲ್ಲಿ ಅದನ್ನ ಹೇಳ್ಬೋದು, ಹೇಗೆ ಸಾಧ್ಯ ಅದು ಅಂತ ಹೇಳಿದ್ರೆ, ನಾನೇ ಅಧಿಯಜ್ಞ. ಯಾಕೆ ಅಂದರೆ ಇಂದ್ರಾದಿಗಳೆಲ್ಲ ನನಗೆ ದೇಹಭೂತವಾಗಿದ್ದಾರೆ. ಅದರಿಂದ ಅವರಿಗೆ ಆತ್ಮನಾದ ನಾನೇ ಎಲ್ಲ ಯಾಗಗಳಿಂದಲೂ ಆರಾಧಿಸಲ್ಪಡುವಂಥವನು. ಆದ್ದರಿಂದ ಕಥಂ ಅನ್ನುವ ಪ್ರಶ್ನೆಗೆ ಅದುವೇ ಅರ್ಥ. ಅಧಿಯಜ್ಞ ಅನ್ನೋದಕ್ಕೆ ಯಜ್ಞೈ ಆರಾಧ್ಯತೆಯ ವರ್ತಮಾನ ಇಂದ್ರಾದೌ ಮಮ ದೇಹಭೂತೆ ಆತ್ಮತೆಯ ಅವಸ್ಥಿತೆ ಅಹಮೇವ ಯಜ್ಞೈ ಆರಾಧ್ಯ ಅಂತ ಅರ್ಥ. ಯಜ್ಞೆ ಸಂಬಧ್ಯಮಾನ ಅಧಿಯಜ್ಞ ತತ್ರ ಚ ಸರ್ವೇಶ್ವರಸ್ಯ ಆರಾಧ್ಯತೆಯ ಸಂಬಂಧಃ ಯಜ್ಞೈ ಆರಾಧ್ಯತೆಯ ವರ್ತಮಾನಃ ಇತಿ. ಸರ್ವೇಶ್ವರಸ್ಯ ಆರಾಧ್ಯತೆಯ ಸಂಬಂಧಃ, ಸರ್ವೇಶ್ವರನಾದ ಪರಮಾತ್ಮನೇ ಯಜ್ಞಗಳಿಂದಲೂ ಆರಾಧಿಸಲ್ಪಡುವವನು. ಅಧಿಯಜ್ಞ ಅಂದರೆ ಯಜ್ಞದೊಡನೆ ಸಂಬಂಧಿಸಲ್ಪಡುವವನು ಅಂತ ಅರ್ಥ. ಯಾವ ರೂಪದಲ್ಲಿ ಸಂಬಂಧಿಸಲ್ಪಡ್ತಾನೆ? ಯಜ್ಞಗಳಿಂದ ಆರಾಧ್ಯನಾಗಿ ಸಂಬಂಧಪಡಿಸಲು ಫಲಪ್ರದನು ಅವನೇ ಅನ್ನೋದು ಕೂಡ ಮುಂದೆ ಅದು ಹೇಳಲ್ಪಟ್ಟಿದೆ. ಇಂದ್ರಾದೇಯ ಇಹಿ ತತ್ರ ಆರಾಧ್ಯ ಶ್ರುತಾ. ಆರಾಧ್ಯರಾದವರು ಇಂದ್ರಾದಿಗಳು ಶಬ್ದ ತಾನೇ ಬರೋದು. ಶಬ್ದದಲ್ಲಿ ವೇದಗಳಲ್ಲಿ ಇಂದ್ರನೇ ಆರಾಧ್ಯ ಅಂತ ಇಂದ್ರ ಶಬ್ದ, ವರುಣ ಶಬ್ದ, ಅಗ್ನಿ ಶಬ್ದ, ಈ ಶಬ್ದಗಳು ತಾನೇ ದೇವತೆಗಳ ಹೆಸರು ತಾನೇ ಹೇಳಿರೋದು. ಅವರಂತಾನೆ ಆರಾಧಿಸಿವಿ ಅಂತ ಹೇಳ್ತಾ ಇದೆ ಕರ್ಮಗಳಿಂದ. ಅದು ಹೇಗೆ ಪರಮಾತ್ಮ ನಾನೇ ಅಂತ ಹೇಳಕ್ ಸಾಧ್ಯ? ತತ್ಕಥಂ ಅಹಮೇವ ಇತಿ ಉಚ್ಯತೆ ಅತ್ರ ದೇಹೇ ಇತ್ಯನೇನ ವಿವಕ್ಷಿತಂ. ಇಂದ್ರಾದಿಗಳೆಲ್ಲ ನನಗೆ ದೇಹಭೂತರಾಗಿದ್ದಾರೆ. ಆದ್ದರಿಂದ ಅವರಿಗೆಲ್ಲ ಆತ್ಮನಾದ ನಾನೇ ನಿಜವಾದ ಮುಖ್ಯಾರ್ಥದಲ್ಲಿ ನಾನೇ ಆರಾಧ್ಯನು. ಅಧಿಯಜ್ಞ ಅಹಮೇವ ಅತ್ರ ದೇಹೇ ಇತಿ ಈಶ್ವರೇಣ ಅಭಿಧೀಯಮಾನತ್ವಾತ್. ಸಾಕ್ಷಾತ್ ಪರಮೇಶ್ವರನೇ ಹೇಳ್ತಾ ಇರೋದ್ರಿಂದ ತದ್ದೇಹ ವಿಷಯತ್ವಂ ಪ್ರತೀತಂ, ತದ್ದೇಹ ವಿಷಯತ್ವಂ ಪ್ರತೀತಂ. ಎಲ್ಲರೂ ಅವನಿಗೆ ದೇಹಭೂತವಾಗಿದ್ದಾರೆ ಅಂದರೆ ಅವನ ಆಧಾರದಲ್ಲಿದ್ದಾರೆ, ಅವನ ನಿಯಮನದಲ್ಲಿಯೇ ಇದ್ದಾರೆ, ಅವನಿಗೆ ಶೇಷಭೂತರಾದವರು. ಆದ್ದರಿಂದ ಅವರೆಲ್ಲರಿಗೂ ಆತ್ಮನಾದವನು ಪರಮಾತ್ಮನೇ. ಆದ್ದರಿಂದ ಅವನೇ ಆರಾಧ್ಯನಾಗ್ತಾನೆ. ಸಚ ಈಶ್ವರ ದೇಹ ಯಜ ದೇವಪೂಜಾಯಾಮಿತಿ ಯಾಜ್ಯ ದೇವತಾಪೇಕ್ಷ ಯಜ್ಞ ಪ್ರಸಂಗಾತ್ ಇಂದ್ರಾದಿರೇವ ಇತಿ ಇಂದ್ರಾದೌ ಇತಿ. ಯಜ ದೇವಪೂಜಾಯಾಮ್ ಅಂತ ಹೇಳಿರೋದ್ರಿಂದ ಅದು ಯಜ್ಞ ಅನ್ನುವ ಶಬ್ದ ಅಷ್ಟೇ ಇಲ್ಲಿ ಹೇಳಿರೋದು. ಯಜ್ಞ ಅಂತ ಹೇಳಿದ್ರೆ ಯಜ ದೇವಪೂಜಾಯಾಮ್, ದೇವತೆಗಳ ಪೂಜೆ. ದೇವತೆಗಳ ಪೂಜೆ ಅಂತ ಹೇಳಿದ್ರೆ ಇಂದ್ರಾದಿಗಳ ದೇವತೆಯ ಆರಾಧನೆ ಅಂತ ಹೇಳಿದ್ರೆ ಇಂದ್ರಾದಿಗಳನ್ನು ದೇಹವಾಗಿ ಉಳ್ಳ ಅವರಿಗೆ ಆತ್ಮನಾದ ಪರಮಾತ್ಮನ ಆರಾಧನೆ ಅನ್ನೋದು ಇಲ್ಲಿ. ಯಾಮ್ಯಾಂ ತನುಂ ಭಕ್ತಿಯ ಅಂತ ಹೇಳಿದ ಹಾಗೆ ಅದನ್ನೇ ಮಮ ದೇಹಭೂತೆ ಯೋ ಯೋ ಯಾಮ್ಯಾಂ ತನುಂ ಭಕ್ತಿಯ ಶ್ರದ್ಧೆಯ ಅರ್ಚಿತುಮಿಚ್ಛತಿ ಅಂತ ಹೇಳಿದ್ದ ಶ್ಲೋಕದ ಅರ್ಥವನ್ನೇ ಮಮ ದೇಹಭೂತೆ ಯಾಮ್ಯಾಂ ತನು ಶಬ್ದವು ಶರೀರವನ್ನು ತಿಳಿಸುತ್ತೆ. ಯೋ ಯೋ ಯಾಮ್ಯಾಂ ತನುಂ ಭಕ್ತಿಯ ಶ್ರದ್ಧೆಯ ಅರ್ಚಿತುಮಿಚ್ಛತಿ ಅಂತ ಹೇಳಿದಾಗ ದೇಹಗಳನ್ನು ಎಲ್ಲರೂ ಅವನಿಗೆ ದೇಹವಾಗಿರೋದ್ರಿಂದ
ಎಲ್ಲವೂ ಮುಖ್ಯ ಅರ್ಥದಲ್ಲಿ ಪರಮಾತ್ಮನ ಆರಾಧನೆಯೇ ಆಗುತ್ತೆ. ಕರ್ಮಣ ಈ ಅಚಿದ್ರವ್ಯಂ ಕಸ್ಯಚಿತ್ ದೇಹ ಭವತಿ ನ ತಥಾ ಅತ್ರ ದೇಹತ್ವಂ ಕಾದಾಚಿತ್ವಮಿತಿ ದೇಹಭೂತೆ ಇತಿ ಪ್ರಯೋಗ. ದೇಹಭೂತೆ ಅಂತ ಹೇಳುವಾಗ ದೇಹ ಅನ್ನೋದು ಅಚೇತನ ದ್ರವ್ಯ. ಅದು ಕೆಲವರಿಗೆ, ನಮ್ಮ ಈ ಬದ್ಧರಿಗೆಲ್ಲ ಕೂಡ ಅಚೇತನ ದ್ರವ್ಯವು ದೇಹವಾಗುವುದು ಯಾವ ಕಾರಣದಿಂದ ದೇಹ ಸಂಬಂಧ ಬರುತ್ತೆ ಅಂದರೆ ಕರ್ಮದ ಕಾರಣದಿಂದ. ಕರ್ಮಣಾ ಹಿ ಅಚಿದ್ರವ್ಯಂ ಕಸ್ಯಚಿತ್ ದೇಹ ಭವತಿ. ಕರ್ಮದ ಫಲವನ್ನು ಅನುಭವಿಸೋಕ್ಕೋಸ್ಕರ ಯಾರಿಗೋ ಈ ಅಚೇತನವಾದ ಪಾಂಚಭೌತಿಕವಾದ ದೇಹ ಸಂಬಂಧ ಬರುತ್ತೆ ನಮಗೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಹಾಗಲ್ಲ. ಆದ್ದರಿಂದ ಇದು ಕಾದಾಚಿತ್ಕವಲ್ಲ. ಕಾದಾಚಿತ್ಕವಾದರೆ ಹಾಗೆ ಹೇಳ್ಬೋದು, ಇದು ದೇಹಭೂತೆ ಅಂತ ಹೇಳಿ ಬರುತ್ತೆ. ಇಲ್ಲಿ ಚ್ವಿಪ್ರತ್ಯಯ ಅದು ಇದರಲ್ಲಿ ವ್ಯಾಕರಣದ ಅನುಗುಣವಾಗಿ ಇರದೇ ಇರುವುದು ಇರುವ ಹಾಗೆ ಮಾಡಲ್ಪಡುತ್ತೆ ಅನ್ನುವಾಗ ಚ್ವಿಪ್ರತ್ಯಯ ಉಂಟಾಗುತ್ತೆ. ಆಗ ಆ ರೀತಿ ಪ್ರತ್ಯಯವಿಲ್ಲ ಇಲ್ಲಿ, ಇದು ಸ್ವಾಭಾವಿಕವಾದದ್ದು ಅನ್ನುವ ಒಂದು ದೃಷ್ಟಿಯಿಂದ ದೇಹಭೂತ ಇತಿ ಪ್ರಯೋಗ ಅಂತ ಹೇಳಿ, ದೇಹಭೂತವಾದವರು ಸ್ವಾಭಾವಿಕವಾಗಿಯೇ ದೇಹವಾಗಿದ್ದಾರೆ ಅಂತ ಅರ್ಥ. ಕರ್ಮದಿಂದ ತಾತ್ಕಾಲಿಕವಾಗಿ ಬರುವಂತಹ ದೇಹ ಸಂಬಂಧವಲ್ಲ ಇದು. ಸ್ವಾಭಾವಿಕವಾಗಿ ಎಲ್ಲರೂ ನನಗೆ ದೇಹಭೂತರೇ ಅನ್ನುವ ಅರ್ಥದಲ್ಲಿ ದೇಹಭೂತೆ ಅನ್ನೋದು ಶಬ್ದ ಆ ರೀತಿ ಪ್ರಯೋಗವಾಗಿದೆ. ದೇಹಭೂತ ಕೇವಲೇಂದ್ರಾದಿ ವ್ಯವಚ್ಛೇದಾರ್ಥಂ ಅಹಮೇವ ಇತಿ ಅವಧಾರಣ. ದೇಹವನ್ನು ಉಳ್ಳ ಕೇವಲ ಇಂದ್ರವಲ್ಲ, ಇಂದ್ರಾದಿಗಳನ್ನು ದೇಹವಾಗಿ ಉಳ್ಳ ನಾನು ಅನ್ನುವ ಅರ್ಥ ಇಲ್ಲಿ ಅಹಮೇವ ಅಂತ ಅರ್ಥ. ಪೂರ್ವ ನಿರ್ದಿಷ್ಟ ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವವತ್ ನ ತತ್ವಾಂತರಮಿತಿ ಜ್ಞಾಪನಾರ್ಥಂ ವಾ ಅಹಮೇವ ಅಂತ ಹೇಳಿರೋದು ನಾನೇ ಹೊರತು ಬೇರೆ ಯಾರೋ ಅಲ್ಲ ಅಂತ ಅರ್ಥ. ಯಾಕೆ ಅಂದರೆ ಬ್ರಹ್ಮಶಬ್ದಕ್ಕೆ ಬೇರೆ ಅರ್ಥ ಬಂತು. ಬ್ರಹ್ಮಶಬ್ದಕ್ಕೆ ಅಚಿದ್ವಿಯುಕ್ತನಾದ ಜೀವಾತ್ಮ ಸ್ವರೂಪ ಅಂತ ಅರ್ಥ ಬಂತು. ಅಧ್ಯಾತ್ಮ ಚರ್ಮಕ್ಕೆ ಬೇರೆ ಅಂತ, ಕರ್ಮ ಶಬ್ದಕ್ಕೆ ಬೇರೆ ಬಂತು, ಅಧಿದೈವಕ್ಕೆ ಬೇರೆ, ಅಧಿಭೂತಕ್ಕೆ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ಅರ್ಥಗಳು ಬಂತು ಅದಕ್ಕೆಲ್ಲ. ಆ ರೀತಿ ಅರ್ಥವಲ್ಲ ಇಲ್ಲಿ. ಅಧಿಯಜ್ಞ ನಾನೇ ಅಂತ ಅರ್ಥ. ಬೇರೆ ಯಾವ ತತ್ವವೂ ಇಲ್ಲಿ ಹೇಳಲ್ಪಟ್ಟಿಲ್ಲ. ತತ್ವಾಂತರ ಹೇಳಿಲ್ಲ ಇಲ್ಲಿ. ಪರಮಾತ್ಮನೇ ಸಾಕ್ಷಾತ್ತಾಗಿ ಅಧಿಯಜ್ಞ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ವಿಷ್ಣು ಸರ್ವ ದೇವತಾ ಅನ್ನುವ ಶಬ್ದವನ್ನು ಇಲ್ಲಿ ಶ್ರುತಿಯನ್ನು ಇಲ್ಲಿ ಉದಾಹರಣೆಗೆ ಹೇಳ್ತಾರೆ. ವಿಷ್ಣುವೇ ಅಂತ ಹೇಳಿದ್ರೆ ಎಲ್ಲ ದೇವತೆಗಳನ್ನು ವಿಷ್ಣು ಒಡನೆ ಸಾಮಾನಾಧಿಕರಣ್ಯ ಶರೀರಾತ್ಮ ಭಾವದಿಂದ. ಏತೇನ ಕಥಮಿತಿ ಪುರುಷಸ್ಯಾಪಿ ಉತ್ತರಂ ದತ್ತಂ. ಆದ್ದರಿಂದ ಅಧಿಯಜ್ಞ ಕಥಂ ಕಹ ಅತ್ರ ಎರಡು ಪ್ರಶ್ನೆಯನ್ನು ಕೇಳಿದ. ಕಹ ಅಧಿಯಜ್ಞ ಕಥಂ ಅಧಿಯಜ್ಞ ಅಂತ ಹೇಳಿಬಿಟ್ಟು, ಕಥಂ ಅನ್ನುವ ಶಬ್ದಕ್ಕೆ ಹೇಗೆ ಅಂತ ಹೇಳಿದ್ರೆ, ಎಲ್ಲ ಯಜ್ಞಗಳಿಂದಲೂ ಆರಾಧ್ಯನಾದವನು ನಾನೇ. ಅಧಿಯಜ್ಞನು ಕಹ ಅಂದರೆ ನಾನೇ ಅಧಿಯಜ್ಞ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಇಂದ್ರಾದಿ ದೇವತೆಗಳನ್ನೆಲ್ಲ ನನಗೆ ಅವರೆಲ್ಲ ಸ್ವಾಭಾವಿಕವಾಗಿಯೇ ದೇಹವಾಗಿರೋದ್ರಿಂದ ಅವರ ಎಲ್ಲರ ಆರಾಧನೆಯು ನನ್ನ ಆರಾಧನೆಯೇ ಆಗುತ್ತೆ. ಆತ್ಮನಾದ ಪರಮಾತ್ಮನ ಆರಾಧನೆಯೇ ಎಲ್ಲ ಆರಾಧನೆಗಳು ಆಗುತ್ತೆ. ಆದ್ದರಿಂದ ಅಧಿಯಜ್ಞ ಶಬ್ದದಿಂದ ಹೇಳಲ್ಪಟ್ಟವನು ನಾನೇ ಅನ್ನೋದು ಅಲ್ಲಿ ಅರ್ಥ, ಬೇರೆ ಯಾವುದೂ ತತ್ವವಲ್ಲ. ತತ್ತದ್ವಿಶಿಷ್ಟಸ್ಯ ಆರಾಧ್ಯತ್ವಾತ್, ಆಯಾ ಇಂದ್ರಾದಿಗಳನ್ನ ದೇಹವಾಗಿ ಉಳ್ಳ ಪರಮಾತ್ಮ, ಆದ್ದರಿಂದ ಆ ದೇವತಾ ವಿಶಿಷ್ಟನಾದ ಪರಮಾತ್ಮನನ್ನೇ ಆರಾಧಿಸಲ್ಪಡುವುದರಿಂದ ದೇಹಭೃತಾಂ ವರ ಇತಿ ಅನೇನ ಅಧ್ಯಾತ್ಮಚಿಂತಾನುಗುಣ ಸತ್ವೋತ್ತರ ದೇಹೇಂದ್ರಿಯಾದಿಮತ್ವಂ ಸ್ವಸ್ಯ ಅಲೌಕಿಕ ಇಂದ್ರಿಯಾದಿ ದೇಹವತ್ವೇ ನಿದರ್ಶನಂ ಚ ಅಭಿಪ್ರೇತಂ. ಆದ್ದರಿಂದ ಇವನಿಗೆ, ಪರಮಾತ್ಮನಿಗೆ ಅಲೌಕಿಕವಾದ ಇಂದ್ರಾದಿ ದೇಹಗಳು ಅಂತಹದ್ದು, ಮತ್ತೆ ದೇಹಭೃತಾಂ ಪರ ಅನ್ನೋದ್ರಿಂದ ಅಧ್ಯಾತ್ಮ ಚಿಂತಾನುಗುಣ ಸತ್ವೋತ್ತರ ದೇಹೇಂದ್ರಿಯಾದಿ ಮತ್ತು ಅಧ್ಯಾತ್ಮ ಚಿಂತೆಗೆ ಅನುಗುಣವಾದ, ಅಂದರೆ ಎಲ್ಲರಿಗೂ ಆತ್ಮನಾದ ಪರಮಾತ್ಮ, ಅವನಿಗೆ ಇಂದ್ರನು ದೇಹವಾಗ್ತಾನೆ ಅಂದರೆ ಹೇಗೆ, ಏನರ್ಥ ಅಂತ ಹೇಳಿದ್ರೆ, ಅಲೌಕಿಕವಾದ ಇಂದ್ರಾದಿಗಳನ್ನು ದೇಹವಾಗಿ ಉಳ್ಳವನು. ಅಂದರೆ ಮೂರು ವಿಧವಾದ ಸಂಬಂಧದಿಂದ ಅವನು ಎಲ್ಲರಲ್ಲಿಯೂ ಅನುಪ್ರವೇಶ ಮಾಡಿ
ಎಲ್ಲರಿಗೂ ಆತ್ಮಭೂತನಾಗಿದ್ದಾನೆ. ಎಲ್ಲರನ್ನು ತನ್ನ ಆಧಾರದಲ್ಲಿ ಇಟ್ಟುಕೊಂಡು, ತನ್ನ ನಿಯಮದಲ್ಲಿ ಇಟ್ಟುಕೊಂಡು, ತನಗೇ ಶೇಷಭೂತವಾಗಿ ಇಟ್ಟುಕೊಂಡಿರುವಂತಹ ಪರಮಾತ್ಮನಿಗೆ ಇಂದ್ರಾದಿ ದೇವತೆಗಳು ದೇಹವಾಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಅಲೌಕಿಕ ಇಂದ್ರಾದಿ ದೇಹವತ್ವೇ ನಿದರ್ಶನಂ ಅಂತ ಹೇಳಿದ್ರು. ಇದು ಅಲೌಕಿಕವಾದದ್ದು, ಲೋಕದಲ್ಲಿ ಕಂಡುಬರುವ ಹಾಗೆ ಕರ್ಮದಿಂದ ಆಗುವಂತಹ ವಿಷಯವಲ್ಲ ಇದು. ಇಲ್ಲಿ ಬರುವುದು ಚೇತನರಿಗೆ ದೇಹ ಸಂಬಂಧ ಎಲ್ಲ ಬರುವಂತಹದ್ದು ಲೌಕಿಕವಾದ ವಿಷಯ, ಕರ್ಮಗಳ ಫಲ ಅನುಭವಿಸೋಕ್ಕೋಸ್ಕರ. ಪರಮಾತ್ಮನಿಗೆ ಎಲ್ಲರೂ ದೇಹವಾಗಿರುವುದು ಸ್ವಾಭಾವಿಕ, ಇದು ಅಲೌಕಿಕವಾದದ್ದು ಅನ್ನೋದನ್ನು ದೇಹಭೃತಾಂಬರ ದೇಹೇ ದೇಹಭೃತಾಂಬರ ಅಂತ ಶಬ್ದದಿಂದ ಹೇಳಲ್ಪಟ್ಟಿದೆ. ಏವಂ ವಿಧ ಅಧಿಯಜ್ಞ ವಿಜ್ಞಾನಂ ಅನುಷ್ಠಾನ ಅನುಪ್ರವಿಷ್ಟಂ. ಅನುಷ್ಠಾನದಲ್ಲಿ ಈ ವಿಧವಾದ ಅಧಿಯಜ್ಞದ ಒಂದು ಜ್ಞಾನವು ಅನುಷ್ಠಾನ ಮಾಡಲ್ಪಡಬೇಕು. ಇವರೆಲ್ಲರೂ ಕೂಡ ಮೂರು ವಿಧವಾದ ಅಧಿಕಾರಿಗಳು: ಐಶ್ವರ್ಯಾರ್ಥಿಗಳು, ಅಕ್ಷರ ಯಾಥಾತ್ಮ್ಯ ಅಧಿಕಾರಿಗಳು, ಮತ್ತು ಜ್ಞಾನಿಗಳು. ಮೂರು ಜನರು ಕೂಡ ಈ ವಿಧವಾದ ಜ್ಞಾನವನ್ನು ಅವರು ಅನುಷ್ಠಾನ ಮಾಡಬೇಕು. ಅನುಷ್ಠಾನದಲ್ಲಿ ಇದು ಸೇರಿದೆ, ಆದ್ದರಿಂದ ಉಪಾದೇಯವಾದದ್ದವರಿಗೆ. ನತು ತದುಪಕಾರ ಮಾತ್ರಂ, ಬರೀ ಉಪಕಾರ ಮಾತ್ರ ಅಲ್ಲ ಜ್ಞಾನ, ಅನುಷ್ಠಾನವೂ ಮಾಡಲ್ಪಡಬೇಕು. ಹೀಗೆ ಪರಮಾತ್ಮನ ಆರಾಧನೆ ಅಂತ ಹೇಳಿ. ನಚ ಐಶ್ವರ್ಯಾರ್ಥಿ ಮಾತ್ರ ವಿಷಯಂ ದರ್ಶಯತಿ ಇತಿ ಮಹಾಯಜ್ಞೇತಿ. ಅದರಿಂದ ಬರೀ ಐಶ್ವರ್ಯಾರ್ಥಿಗಳಲ್ಲ, ಸಕಲರು ಅಂತ ಹೇಳೋದ್ರಿಂದ ಇಲ್ಲಿ ಯಜ್ಞೈ ಆರಾಧ್ಯ ಇತಿ ಮಹಾಯಜ್ಞಾದಿ ನಿತ್ಯನೈಮಿತ್ತಿಕ ಅನುಷ್ಠಾನ ವೇಲಾಯಾಮ್ ತ್ರಯಾಣಾಂ ಅಧಿಕಾರ. ಯಾಕೆಂದರೆ ಈ ಪಂಚಮಹಾಯಜ್ಞಾದಿಗಳು ಮೊದಲಾದ ನಿತ್ಯನೈಮಿತ್ತಿಕ ಕರ್ಮಗಳು ಎಲ್ಲ ಅಧಿಕಾರಿಗಳಿಗೂ ಸಮಾನವಾದದ್ದು. ಪ್ರತಿಯೊಬ್ಬರೂ ಅದನ್ನು ಅನುಷ್ಠಾನ ಮಾಡಲೇಬೇಕು. ನಿತ್ಯನೈಮಿತ್ತಿಕ ಕರ್ಮಗಳು ಪಂಚಮಹಾಯಜ್ಞಾದಿಗಳು, ಬ್ರಹ್ಮಯಜ್ಞ, ದೇವಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಅದೆಲ್ಲ ಹೇಳಿರುವಂತಹದ್ದು ಪಿತೃಯಜ್ಞ. ಇದೆಲ್ಲವೂ ಕೂಡ ಶ್ರುತಿಯಲ್ಲಿ ವಿಧಿಸಲ್ಪಟ್ಟ ಅಂಥದ್ದು. ಇದೆಲ್ಲ ನಿತ್ಯನೈಮಿತ್ತಿಕ ಕರ್ಮಗಳಲ್ಲಿ ಸೇರುತ್ತೆ. ವೈಶ್ವದೇವ ಅಂತ ಮಾಡುವಂತಹ ಕರ್ಮದಲ್ಲಿ ಪಂಚಮಹಾಯಜ್ಞವೂ ಸೇರುತ್ತೆ. ಅದೆಲ್ಲವೂ ಕೂಡ ಬ್ರಹ್ಮಯಜ್ಞವು ಪ್ರತಿದಿನವೂ ವೇದಾಧ್ಯಯನ ಮಾಡುವಂತಹದ್ದು. ಇದೆಲ್ಲ ವಿಧಿಸಲ್ಪಟ್ಟಿದೆ ಶ್ರುತಿಯಲ್ಲಿ. ತೈತ್ತಿರೀಯ ಆರಣ್ಯಕದಲ್ಲಿ 2ನೆಯ ಪ್ರಶ್ನೆಯಲ್ಲಿ ಈ ವಿಧಿಯೆಲ್ಲ ಬರುತ್ತೆ. ಹೇಗೆ ಅನುಷ್ಠಾನ ಮಾಡಬೇಕು ಅದೆಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ನಿತ್ಯನೈಮಿತ್ತಿಕ ಕರ್ಮವಾಗಿ ವಿಧಿಸಲ್ಪಟ್ಟಿದೆ ವೇದದಲ್ಲಿ. ಆದ್ದರಿಂದ ಎಲ್ಲ ಅಧಿಕಾರಿಗಳಿಗೂ ಇದು ಸಮಾನವಾದದ್ದು ಅನ್ನೋದು. ಅದರಿಂದ ಅಕರಣ ನಿಮಿತ್ತ ಅನರ್ಹತಾದಿ ಪರಿಹಾರಾಯ, ಮಾಡದೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯವಾಯ ಬರುತ್ತೆ. ಆದ್ದರಿಂದ ಇದು ಮಾಡದೆ ಹೋದರೆ ಅಕರಣ ನಿಮಿತ್ತ ಅನರ್ಹತಾದಿ ಪರಿಹಾರಾಯ, ಸಂಧ್ಯಾವನ್ನು ಮಾಡದೆ ಹೋದರೆ ಬೇರೆ ಕರ್ಮ ಮಾಡೋಕ್ಕೆ ಅರ್ಹತೆಯೇ ಇರೋದಿಲ್ಲ. ಆದ್ದರಿಂದ ಕೆಲವು ಕರ್ಮಗಳನ್ನು ಮಾಡದೆ ಹೋದರೆ ಮಿಕ್ಕ ಕರ್ಮಗಳನ್ನು ಮಾಡೋಕ್ಕೆ ಅರ್ಹತೆ ಇರೋದಿಲ್ಲ. ಕೆಲವು ಕರ್ಮಗಳನ್ನು ಮಾಡದೆ ಹೋದರೆ ಪ್ರತ್ಯವಾಯ ಬರುತ್ತೆ, ಇದೆಲ್ಲ ವಿಧಿಸಿರೋದ್ರಿಂದ. ಸಂಧ್ಯಾವನ್ನು ಮಾಡಿದ್ರೆ ಬೇರೆ ಕರ್ಮ ಮಾಡೋಕ್ಕೆ ಅರ್ಹತೆ. ಮಿಕ್ಕ ಕರ್ಮಗಳು ಪ್ರತ್ಯವಾಯವನ್ನು ಬರದೇ ಇರಲಿ ಎನ್ನುವ ದೃಷ್ಟಿಯಿಂದ ವೇದ ವಿಧಿವಾದ್ದರಿಂದ ಅನುಷ್ಠಾನ ಮಾಡಲ್ಪಡಬೇಕು. ಆದ್ದರಿಂದ ಇದೆಲ್ಲ ಅನರ್ಹತ ಆದಿ ಶಬ್ದದಿಂದ ಪ್ರತ್ಯವಾಯ ಮೊದಲಾದ ಹೇಳಲ್ಪಟ್ಟಿದೆ. ತ್ರಯಾಣಾಂ ಅವಶ್ಯ ಕರ್ತವ್ಯತಾ ದ್ಯೋತನಾಯ ನಿತ್ಯ ನೈಮಿತ್ತಿಕೋಕ್ತಿ. ನಿತ್ಯ ನೈಮಿತ್ತಿಕ ಕರ್ಮಗಳು ಹೀಗೆ ಇದು ಮಾಡದೆ ಹೋದರೆ ಅನರ್ಹತೆ, ಪ್ರತ್ಯವಾಯ ಮೊದಲಾದ ಇದೆಲ್ಲ ಕಷ್ಟಗಳು ಬರುತ್ತೆ ನಮಗೆ. ಆದ್ದರಿಂದ ಅದನ್ನು ಎಲ್ಲರೂ ಮಾಡಲೇಬೇಕು. ಆದ್ದರಿಂದ ಅಧಿಯಜ್ಞ ಶಬ್ದದಿಂದ ಹೇಳಲ್ಪಟ್ಟವನು ನಾನೇ. ಇದು ಎಲ್ಲ ಅಧಿಕಾರಿಗಳು ಸಮಾನವಾಗಿ ತಿಳಿಯಬೇಕಾದ ವಿಷಯ. ಬರೀ ಇದರ ಜ್ಞಾನ ಮಾತ್ರವೇ ಅಲ್ಲ, ಅನುಷ್ಠಾನದಲ್ಲಿಯೂ ಅದನ್ನು ಅವರು ಯಾವಾಗಲೂ ಅದನ್ನು ತಿಳಿದುಕೊಂಡು ಅದೇ ರೀತಿಯಲ್ಲಿಯೇ ಅವರು ತಮ್ಮ ಭಕ್ತಿಯೋಗವನ್ನು ಹಾಗೆಯೇ ಮಾಡಬೇಕು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಮತ್ತು ಈಗ ಪ್ರಯಾಣ ಕಾಲದಲ್ಲಿ ಹೇಗೆ ಅವರಿಗೆ ಅಂತಿಮ ಸ್ಮರಣೆ ಅನ್ನುವ ವಿಷಯ 3 ವಿಧವಾದ ಅಧಿಕಾರಿಗಳಿಗೆ ಹೇಗೆ, ಅದರ ವಿಷಯ ಬರುತ್ತೆ. ಅಂತಕಾಲೇ ಚಮಾಮೇವ ಸ್ಮರನ್ ಮುಕ್ತ್ವಾ ಕಲೇಬರಂ ಯಪ್ರಯಾರಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅಂತಕಾಲೇ ಅಂತ ಹೇಳಿದ್ರೆ ದೇಹಾವಸಾನ ಕಾಲದಲ್ಲಿ, ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ, ನನ್ನನ್ನೇ ಸ್ಮರಣೆ ಮಾಡಿಕೊಂಡು ಶರೀರವನ್ನು ಬಿಡಬೇಕು ಅವನು. ಆದ್ದರಿಂದ 3 ಜನ ಅಧಿಕಾರಿಗಳಿಗೂ ಇದು ಸಮಾನ. ಪ್ರಯಾಣ ಕಾಲದಲ್ಲಿ, ಶರೀರ ವಿಯೋಗ ಕಾಲದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಿಕೊಂಡು ಶರೀರ ಬಿಡಬೇಕು ಅವರು.
ಯಾವ ರೀತಿ ಪರಮಾತ್ಮನನ್ನ ಅನುಸಂಧಾನ ಮಾಡ್ತಾರೆ ಅದರಲ್ಲಿ ವ್ಯತ್ಯಾಸವಿದೆ, ಮುಂದೆ ಹೇಳಲ್ಪಡುತ್ತೆ ಅದು. ಆದರೆ ಪರಮಾತ್ಮನ ಸ್ಮರಣೆ ಅಂತಿಮ ಕಾಲದಲ್ಲಿ ಈ 3 ಜನ ಅಧಿಕಾರಿ ಭಕ್ತಿಯೋಗಿಗಳಿಗೆ ಅತ್ಯಂತ ಅವಶ್ಯಕ, ಮಾಡಲೇಬೇಕು ಅಂತ ಹೇಳಲ್ಪಟ್ಟಿದೆ. ಯಾಕೆ ಈ ರೀತಿ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಯಾರು ಶರೀರವನ್ನು ಬಿಡ್ತಾರೋ ಅವರು ಮದ್ಭಾವಂ ಯಾತಿ. ಬಹಳ ಪ್ರಧಾನವಾದ ಶಬ್ದ ಇದು, ಮದ್ಭಾವಂ ಯಾತಿ. ಯಾಕೆ ಅಂದರೆ ಆ ಭಾವ ಅನ್ನೋ ವಿಷಯದಲ್ಲಿಯೇ ವ್ಯತ್ಯಾಸವಿದೆ. ಸಪ್ರಯಾಯ ಪ್ರಯಾತಿ ಸ ಮದ್ಭಾವಂ ಯಾತಿ ಅಂತ ಹೇಳುದು. ಒಬ್ಬನಿಗೆ ಐಶ್ವರ್ಯ, ಒಬ್ಬನಿಗೆ ಅಕ್ಷರಯಾಥಾತ್ಮ್ಯ, ಇನ್ನೊಬ್ಬರಿಗೆ ಜ್ಞಾನಿ ಪರಮಾತ್ಮ. ಆ ಭಾವಗಳಲ್ಲಿ ವ್ಯತ್ಯಾಸವಿದೆ. ಯಾವ ಭಾವದಿಂದ ಪರಮಾತ್ಮನನ್ನ ಸ್ಮರಣೆ ಮಾಡ್ಕೊಳ್ಬೇಕು ಅವರು. ಶರೀರ ಅಂತಿಮ ಶರೀರ, ಅಂತಿಮ ಶರೀರವಲ್ಲ, ಶರೀರ ವಿಯೋಗ ಕಾಲದಲ್ಲಿ. ಜ್ಞಾನಿ ಅಂತಿಮ ಶರೀರ, ಮಿಕ್ಕಿದವರಿಗೆಲ್ಲ ಶರೀರ ವಿಯೋಗ ಕಾಲ. ಶರೀರ ವಿಯೋಗ ಕಾಲದಲ್ಲಿ ಅಂತಕಾಲೇ ಮಾಮೇವ ಸ್ಮರನ್ ಮುಕ್ತ ಕಳೇವರಂ, ಪರಮಾತ್ಮನನ್ನೇ ಧ್ಯಾನ ಮಾಡಿಕೊಂಡು ಬಿಡಬೇಕು ಅವರು. ಅವರಿಗೆ ಪ್ರಯಾತಿ, ಯಾರು ಈ ರೀತಿ ಸ್ಮರಣೆ ಮಾಡಿಕೊಂಡು ದೇಹವನ್ನು ಬಿಡ್ತಾನೋ, ಪ್ರಯಾತಿ ಅಂದರೆ ಮರಣ ಹೊಂತಾನೆ ಅಂತ ಅರ್ಥ, ಶರೀರವನ್ನು ಬಿಡ್ತಾನೋ, ಸಹ ಮದ್ಭಾವಂ ಯಾತಿ. ಯಾವ ರೀತಿ ಅನುಸಂಧಾನ ಮಾಡ್ತಾನೋ ಆ ಭಾವವನ್ನು ಪಡೆದುಕೊಳ್ತಾನೆ ಅನ್ನೋದರಲ್ಲಿ ಸಂಶಯವಿಲ್ಲ. ಆ ಭಾವವು ಹೇಗೆ ಅನ್ನೋದು ಮುಂದೆ ಹೇಳಲ್ಪಡುತ್ತೆ. 3 ಜನಕ್ಕೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಅದರಿಂದ ಈ ಅಂತಿಮ ಸ್ಮರಣೆ ಅನ್ನುವ ವಿಷಯ ಸಾಧಾರಣ. ಇದಮಪಿ ತ್ರಯಾಣಂ ಸಾಧಾರಣಂ. 3 ಜನರಿಗೂ ಅಂತಿಮ ಸ್ಮರಣೆ ಬೇಕು. ಅಂತಕಾಲೇ ಚ ಮಾಮೇವ ಸ್ಮರನ್ ಕಲೇಬರಂ ತ್ಯಕ್ತ್ವಾ ಯಃ ಪ್ರಯಾತಿ. ನನ್ನನ್ನೇ ಸ್ಮರಣೆ ಮಾಡಿಕೊಂಡು ಶರೀರವನ್ನು ಯಾರು ಬಿಡ್ತಾನೋ ಅವನು ಸಹ ಮದ್ಭಾವಂ ಯಾತಿ. ಮಮಯೋ ಭಾವ ಸ್ವಭಾವ ತಂ ಯಾತಿ. ಪರಮಾತ್ಮನ ಸ್ವಭಾವವನ್ನು ಅಂದರೆ ತದಾನೀಂ ಯಥಾ ಮಾಂ ಅನುಸಂಧತ್ತೆ, ಯಾವ ಭಾವಯುಕ್ತನಾಗಿರುವಂತೆ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಾನೋ ಅಂತ ಅರ್ಥ. ಯಥಾ ಮಾಂ ಅನುಸಂಧತ್ತೆ ತಥಾ ವಿಧ ಅಧಿಕಾರ ಭವತಿ ಅರ್ಥ. ಆ ರೀತಿಯಾದ ಫಲ ಅವನಿಗೆ ಸಿಗುತ್ತೆ. ಯಾವ ರೀತಿ ನನ್ನ ಭಾವವನ್ನು ನಾನು ಯಾವ ರೀತಿ ಭಾವಯುಕ್ತನಾಗಿರುವ ಹಾಗೆ ನನ್ನನ್ನು ಅನುಸಂಧಾನ ಮಾಡ್ತಾನೋ ಅದಕ್ಕೆ ಅನುಗುಣವಾದ ಫಲ ಸಿಗುತ್ತೆ. ಯಥಾ ಭರತಾದಯ ತದಾನೀಂ ಸ್ಮರ್ಯಮಾಣ ಮೃಗ ಸಜಾತೀಯಕಾರಾ ಸಂಭೂತಾ. ಇದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಆದಿಭರತ ಅವನ ಪ್ರಸಿದ್ಧವಾದ ವಿಷಯ. ಅದರಲ್ಲಿ ಅವನು ಒಂದು ಜಿಂಕೆಯನ್ನೇ ಸ್ಮರಣೆ ಮಾಡಿಕೊಂಡು ಪ್ರಾಣವನ್ನು ಬಿಟ್ಟ. ಜಿಂಕೆಯ ಜನ್ಮವೇ ಬಿಡ್ತ ಅವನಿಗೆ. ಆದ್ದರಿಂದ ಯಾವ ಭಾವವು ಇರುತ್ತೋ ಅವರಿಗೆ ಬಹಳ ಪ್ರಧಾನವಾದ, ಶರೀರ ಬಿಡುವಾಗ ಅಂತಿಮ ಸ್ಮರಣೆ ಇರುವಾಗ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಶರೀರವನ್ನು ಬಿಡಬೇಕು ಅವರು. ಅದು ಬಹಳ ಪ್ರಧಾನವಾದದ್ದು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಆದರೆ ಇದು 3 ಜನರಿಗೂ ಕೂಡ ಅದರಲ್ಲಿ ವ್ಯತ್ಯಾಸವಿದೆ. ಅದು ಮುಂದೆ ಹೇಳಲ್ಪಡುತ್ತೆ. ಐಶ್ವರ್ಯಾರ್ಥಿ ಯಾವ ವಿಧವಾದ ಪರಮಾತ್ಮನ ಸ್ವಭಾವವನ್ನು ಅನುಸಂಧಾನ ಮಾಡಬೇಕು, ಅವನಿಗೆ ಬೇಕಾದ ಐಶ್ವರ್ಯ. ಆದ್ದರಿಂದ ಅಂತಹ ಐಶ್ವರ್ಯ ವಿಶಿಷ್ಟನಾದ ಪರಮಾತ್ಮನನ್ನು ಅನುಸಂಧಾನ ಮಾಡಬೇಕು. ಹಾಗೆ ಒಬ್ಬೊಬ್ಬರಿಗೂ ಈ ಅನುಸಂಧಾನ ಮಾಡುವುದು ಬೇರೆ ಬೇರೆ ರೀತಿಯಾಗಿದೆ ಅನ್ನೋದು ಮುಂದೆ ಹೇಳಲ್ಪಡುತ್ತೆ. ಪ್ರಯಾಣ ಕಾಲೇ ಇತ್ಯಸ್ಯ ಪ್ರಶ್ನಸ್ಯ ಸಂಗ್ರಹೇಣ ಉತ್ತರ. ಸಂಗ್ರಹವಾಗಿ ಹೇಳಿದ್ರು, ಯಾರು ನನ್ನನ್ನು ಧ್ಯಾನ ಮಾಡ್ಕೊಂಡು ಬಿಡಬೇಕು ಅಷ್ಟೇ ಅಂತ ಹೇಳಿರೋದಿಲ್ಲಿ. ಅಂತಕಾಲೇ ಸಂಗ್ರಹವಾಗಿ ಹೇಳಲ್ಪಟ್ಟಿದೆ. ಅತಃ ನ ಜ್ಞಾನಿ ಮಾತ್ರ ವಿಷಯ. ಇದು ಬರೀ ಜ್ಞಾನಿಯ ವಿಷಯವಲ್ಲ, ಎಲ್ಲರಿಗೂ ಸಮಾನವಾದದ್ದು. ಅಧಿಯಜ್ಞ ಪದಾರ್ಥ ಸ್ವಾಭಾವಿಯಾತ್ ವಕ್ಷ್ಯಮಾಣ ಪ್ರಕಾರಾಚ. ಅಧಿಯಜ್ಞ ಪದಾರ್ಥದ ಸ್ವಭಾವದಿಂದಲೂ ಮುಂದೆ ಹೇಳಲ್ಪಡುವ ಪ್ರಕಾರದಿಂದಲೂ ಅಂತ. ಯಾವ ಯಾವ ಭಾವಯುಕ್ತವಾಗಿರುವಂತೆ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೋ ಅದಕ್ಕೆ ಅನುಗುಣವಾದ ಪ್ರಾಪ್ತಿ ಅವರಿಗೆ ಆಗುತ್ತೆ ಅನ್ನೋದು ಮುಂದೆ ಹೇಳಲ್ಪಡುತ್ತೆ. ಅನ್ವಯಂ ದರ್ಶಯತಿ ಅಂತಕಾಲೇ ಚ ಇತಿ ಮದ್ಭಾವಂ ಯಾತಿ ಇತ್ಯತ್ರ ಶ್ರುತ್ಯಾದಿ ವಿರುದ್ಧ ತಾದಾತ್ಮ್ಯ ಅವಾಪ್ತಿ ಭ್ರಮ ವಿಲಾಸಾಯ ಮಮಯೋ ಭಾವ. ಆದ್ದರಿಂದ ಇಲ್ಲಿ ತಾದಾತ್ಮ್ಯವಿಲ್ಲ. ಮದ್ಭಾವಂ ಯಾತಿ ಅಂದರೆ ನಾನೇ ಆಗ್ಬಿಡ್ತಾರೆ ಅಂತ ಅರ್ಥವಲ್ಲ. ಮದ್ಭಾವಂ ಯಾತಿ ಅಂದರೆ ನಾನೇ ಆಗ್ಬಿಡ್ತಾರೆ, ತಾದಾತ್ಮ್ಯ ಅನ್ನೋದು ಅರ್ಥವಲ್ಲ. ಅದು ಶ್ರುತಿಗೆ ವಿರುದ್ಧವಾದದ್ದು. ಮದ್ಭಾವಂ ಯಾತಿ ಅಂದರೆ ಐಕ್ಯವಲ್ಲ.
ತಾದಾತ್ಮ್ಯ ಅಂದರೆ ಐಕ್ಯ ಅಂತಲೇ ಇತರ ದರ್ಶನಗಳಲ್ಲಿ ಅರ್ಥ ಮಾಡ್ತಾರೆ. ಹಾಗಲ್ಲ, ಅದು ಶ್ರುತಿಗೆ ವಿರುದ್ಧವಾದದ್ದು. ಆದ್ದರಿಂದ ಆ ಭ್ರಮೆಯನ್ನು ತಳ್ಳಿ ಹಾಕಲು ತಾದಾತ್ಮ್ಯ ಅವಾಪ್ತಿ ಭ್ರಮ ವ್ಯುದಾಸಾಯ, ಐಕ್ಯ ಅನ್ನುವಂತಹ ಭ್ರಮೆಯನ್ನು ತಳ್ಳಿ ಹಾಕಲು ಮಮ ಯೋ ಭಾವ ಮದ್ಭಾವ ಸ್ವಭಾವ ಅಂತ ಅರ್ಥ ಮಾಡೋದು, ನನ್ನ ಸ್ವಭಾವ ಅಂತ ಅರ್ಥ ಮಾಡೋದು. ನಾನು ಈಶ್ವರ ಸ್ವಭಾವ ಪ್ರಾಪ್ತಾವಪಿ ಕೃಶೋದರಿ ನಿಹಿತ ಕೀಟಸ್ಯ ತಜ್ಜಾತೀಯತ್ವವತ್ ಈಶ್ವರಾಂತರತ್ವ ಪ್ರಸಂಗ ಅಂತ ಹೇಳಿದ್ರು. ಅಂದರೆ ಈ ನಿಹಿತ ಒಂದು ಕೀಟ, ಅದರಲ್ಲಿ ಒಂದು ಕೀಟದ ದೇಹದಲ್ಲಿರುವ ಒಂದು ಕೀಟಕ್ಕೆ ಆ ಜಾತಿಯ ಅನುಗುಣವಾದ ಪ್ರಾಪ್ತಿ ಇದುವೇ ಬರುತ್ತೆ, ಜನ್ಮವೇ ಬರುತ್ತೆ. ಕೀಟದ ಮಗು ಕೀಟವೇ ಆಗುತ್ತೆ, ಕೀಟದಿಂದ ಹುಟ್ಟುವ ಪ್ರಾಣಿ ಹೇಗಾಗುತ್ತೆ, ಕೀಟವೇ ಆಗುತ್ತೆ. ಆದ್ದರಿಂದ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ತಜ್ಜಾತೀಯತ್ವ ವತ್ ಈಶ್ವರಾಂತರತ್ವ ಪ್ರಾಪ್ತಿ, ಈಶ್ವರಾಂತರತ್ವ ಪ್ರಾಪ್ತಿ, ಬೇರೆ ಈಶ್ವರನಂತೆ ಆಗ್ಬಿಡ್ಬೇಕು. ತ್ರಯಾಣಾಮಧಿಕಾರಿಣ ಗುಣಾಷ್ಟಕ ರೂಪ ಈಶ್ವರ ಸ್ವಭಾವ ಪ್ರಾಪ್ತಿಯ ವಿಶೇಷೆ ಅಧಿಕಾರಿ ಭೇದಶ್ಚ ನ ಸ್ಯಾತ್. ಆದ್ದರಿಂದ ಒಂದು ಗೂಡಿನಲ್ಲಿ ಇಟ್ಟ ಒಂದು ಕೀಟ ಜಾತಿಯನ್ನೇ ಹೊಂದುತ್ತೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿರೋದು 3 ಜನ ಅಧಿಕಾರಿಗಳು ಕೂಡ ಗುಣಾಷ್ಟಕ ರೂಪವಾದ ಈಶ್ವರ ಸ್ವಭಾವ ಪ್ರಾಪ್ತಿಯಲ್ಲಿ ಯಾವ ವಿಶೇಷವೂ ಇಲ್ಲ. ಕಡೆಯಲ್ಲಿ ಎಲ್ಲರಿಗೂ ಕೂಡ ಅಷ್ಟ ಗುಣಗಳು ಹೇಳಲ್ಪಟ್ಟಿದೆ. ಅಪಹತ ಪಾಪತ್ವಾದಿ ಮೊದಲಾದದ್ದು ಹೇಳಲ್ಪಟ್ಟಿದೆ. ಆದ್ದರಿಂದ ಎಲ್ಲರಿಗೂ ಕೂಡ ಎಲ್ಲರಿಗೂ ಅದು ಸಮಾನವಾಗಿರಬೇಕು. ಎಲ್ಲರಿಗೂ ಸಮಾನವಾಗಿರುವಾಗ ಅಷ್ಟಗುಣ ಆವಿರ್ಭಾವವು ಈಶ್ವರನ ಸ್ವಭಾವ, ಗುಣಾಷ್ಟಕ ರೂಪ ಈಶ್ವರ ಸ್ವಭಾವ ಪ್ರಾಪ್ತಿ ಅವಿಶೇಷೆ. ಎಲ್ಲರೂ ಕೂಡ ಮೋಕ್ಷದಲ್ಲಿ ಗುಣಾಷ್ಟಕವನ್ನು ಪಡೆದುಕೊಳ್ತಾರೆ. ಅಪಹತ ಪಾಪತ್ವಾದಿ ಅಷ್ಟಗುಣಗಳು ಎಲ್ಲರಿಗೂ ಉಂಟಾಗುತ್ತೆ. ಅಧಿಕಾರಿ ಭೇದ ಹೇಗೆ ಬಂತು ಇಲ್ಲಿ ಅಂತ ಹೇಳಿದ್ರೆ, ತದಾನೀಂ ಯಥಾ ಮಾಮನುಸಂಧತ್ತೆ, ಶರೀರ ವಿಯೋಗ ಕಾಲದಲ್ಲಿ ನನ್ನನ್ನು ಹೇಗೆ ಅನುಸಂಧಾನ ಮಾಡ್ತಾರೋ ಅದಕ್ಕೆ ಅನುಗುಣವಾದ ಫಲ ಬರುತ್ತೆ ಅಂತ ಅರ್ಥ. ಮೋಕ್ಷವನ್ನು ಇಚ್ಛಿಸುವವನು ಆ ಮೋಕ್ಷದಲ್ಲಿ ಹೇಗಿರ್ತಾನೋ ಆ ರೀತಿ ಅನುಸಂಧಾನ ಮಾಡಬೇಕು. ಆದರೆ ಮಿಕ್ಕವರು ಬೇರೆ ರೀತಿಯಲ್ಲಿ ಅನುಸಂಧಾನ ಮಾಡ್ತಾರೆ. ಆದ್ದರಿಂದ ತತ್ತದ ಅನುಸಂಧೇಯ ಆಕಾರ ವಿಶೇಷ ಸಾಮ್ಯ ಪ್ರಾಪ್ತಿ ವಿವಕ್ಷಿತ. ಯಾವ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಾರೋ ಅದಕ್ಕೆ ಸಮನಾದ ಪ್ರಾಪ್ತಿಯು ಹೇಳಲ್ಪಟ್ಟಿದೆ. ಅದುವೇ ಇಲ್ಲಿ ಅರ್ಥ. ಇದಕ್ಕೆ ಯಾವ ಒಂದು ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಾರೋ, ಮಹದೈಶ್ವರ್ಯ ವಿಶಿಷ್ಟನಾದ ಪರಮಾತ್ಮ ಅಂತ ಹೇಳಿದ್ರೆ ಇವನಿಗೆ ಮಹದೈಶ್ವರ್ಯ ಉಂಟಾಗುತ್ತೆ. ಈ ರೀತಿ ಅವನ ಪರಮಾತ್ಮನ ಆಕಾರವನ್ನು, ಸ್ವಭಾವ, ಯಾವ ಭಾವದಿಂದ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಾರೋ ಅದಕ್ಕೆ ಅನುಗುಣವಾದ ಪ್ರಾಪ್ತಿ ಅವರಿಗೆ. ಆದ್ದರಿಂದ ಇಲ್ಲಿ ಸಾಮ್ಯಂಚ ಸ್ವರೂಪಭೇದಕ ವೈಧರ್ಮ್ಯೇ ಸ್ಥಿತೆ ಸತ್ಯೇವ ಇತಿ ನ ಕಶ್ಚಿತ್ ದೋಷಃ. ಸಾಮ್ಯ ಅಂತ ಹೇಳಿರುವಾಗ ಸ್ವರೂಪದಲ್ಲಿ ಭೇದವಿರುವುದು ವೈಧರ್ಮ್ಯ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಸಾಧರ್ಮ್ಯ ಅಂತ ಹೇಳಿದಿಲ್ಲ, ಸಾಮ್ಯ ಅಂತ ಹೇಳಿರುವಾಗ ಪರಮಾತ್ಮನಿಗೆ ಸಮಾನವಾದ ಒಂದು ರೂಪ. ಸಾಮ್ಯ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಎಷ್ಟು ಐಶ್ವರ್ಯವಿದೆಯೋ ಅಷ್ಟು ಐಶ್ವರ್ಯವನ್ನು ನಾನು ಪಡಿತೀನಿ ಅಂತ ಹೇಳಿದ್ರೆ ಐಶ್ವರ್ಯದಲ್ಲಿ ಸಾಮ್ಯವೇ ಹೊರತು ಸ್ವರೂಪದಲ್ಲಿ ಸಾಮ್ಯವಿಲ್ಲ. ಸ್ವರೂಪದಲ್ಲಿ ವೈಷಮ್ಯವೇ, ವೈಧರ್ಮ್ಯ. ಇವನು ಅಣುಸ್ವರೂಪವನೇ, ಅವನು ವಿಭು ಸ್ವರೂಪನೇ. ಸ್ವರೂಪದಲ್ಲಿ ವೈಧರ್ಮ್ಯ ಇದ್ದೇ ಇದೆ ಇಬ್ಬರಿಗೂ. ಸ್ವರೂಪದಲ್ಲಿ ಜ್ಞಾನಾಕಾರರು ಅನ್ನೋದರಲ್ಲಿ ಸಾಮ್ಯವಿದ್ದರು, ಸಾಧರ್ಮ್ಯವಿದ್ದರು. ಅಣುಸ್ವರೂಪ, ವಿಭುಸ್ವರೂಪ. ಇವನು ಕರ್ಮ ವಿಶಿಷ್ಟನಾಗಿದ್ದಾನೆ, ಅವನು ಕರ್ಮಾಧ್ಯಕ್ಷನಾಗಿದ್ದಾನೆ. ಇದೆಲ್ಲವೂ ಕೂಡ ವೈಧರ್ಮ್ಯಗಳು ಸ್ವರೂಪದಲ್ಲಿ ಇದ್ದೇ ಇದೆ. ಅದರಲ್ಲಿ ಅದೆಲ್ಲವೂ ಕೂಡ ಹೋಗೋದಿಲ್ಲ. ಸಾಮ್ಯ ಯಾವ ಒಂದು ವಿಷಯದಲ್ಲಿ ಸಾಮ್ಯ ಅಂತ ಹೇಳಿದ್ರೆ, ಇವನು ಪ್ರಾಪ್ಯ ಅವಸ್ಥೆಯಲ್ಲಿ, ಫಲವನ್ನು ಅನುಭವಿಸುವ ಅವಸ್ಥೆಯಲ್ಲಿ ಏನನ್ನು ಅನುಭವಿಸೋಕ್ಕೆ ಇಚ್ಛೆ ಪಡ್ತಿದ್ದಾನೆ ಇವನು,
ಐಶ್ವರ್ಯಾರ್ಥಿ ಪ್ರಕೃತಿ ಮಂಡಲದೇ ಇದ್ದು ಅತ್ಯಧಿಕವಾದ ಭೋಗವನ್ನು ಅವನು ಪಡೆಯಬೇಕು ಅಂತ ಅನುಸಂಧಾನ ಮಾಡ್ತಿದ್ದಾನೆ. ಅದರಿಂದಲೇ ಭಕ್ತಿಯೋಗ ಮಾಡ್ತಾ ಇರೋದು. ಅಂತಹ ಭೋಗ ವಿಶಿಷ್ಟನಾದ ಪರಮಾತ್ಮನನ್ನು ಅನುಸಂಧಾನ ಮಾಡಬೇಕು ಅವನು. ಆ ಆ ರೀತಿಯಲ್ಲಿ ಸಾಮ್ಯ ಅಷ್ಟೇ. ಅದಕ್ಕೆ ಅನುಗುಣವಾದ ಭೋಗವನ್ನು ಇವನು ಪಡೆದುಕೊಳ್ತಾನೆ. ಆ ರೀತಿ ಅರ್ಥ ಇದಕ್ಕೆ. ಆದ್ದರಿಂದ ಏವಂ ಪ್ರಾಪ್ತಿ ಪ್ರಶ್ನ ಪ್ರತ್ಯುಕ್ತ. ಪ್ರಾಪ್ತಿಯಲ್ಲಿ ಹೇಗಾಗುತ್ತೆ ಅನ್ನೋದೆಲ್ಲ ಇದು ವಿಶೇಷವಾದ ವಿವರಣೆಗಳು ನಮ್ಮ ಸಿದ್ಧಾಂತದಲ್ಲಿ. ನಾಸ್ತ್ಯತ್ರ ಸಂಶಯ, ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನೋದನ್ನು ಅಭಿಪ್ರೇತಾಂ ಪ್ರಯೋಜಕ ಪ್ರಸಿದ್ಧಂ ಯಥಾಧಿಭರ್ತಾದೇಹ. ಅವನು ಜಿಂಕೆಯನ್ನೇ ಧ್ಯಾನ ಮಾಡಿಕೊಂಡು ಜಿಂಕೆಯ ಜನ್ಮ ಬಂದುಬಿಡ್ತು ಅವನಿಗೆ. ಹಾಗೆ ಉದಾಹರಣೆನ ಅಪಿ ತಾದಾತ್ಮ್ಯ ಭ್ರಮ ನಿರಸ್ತಃ. ಯಾಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ತಾದಾತ್ಮ್ಯವಲ್ಲ, ತಾದಾತ್ಮ್ಯ ಅಲ್ಲ, ಇಲ್ಲಿ ಐಕ್ಯವಲ್ಲ. ಜಿಂಕೆಯ ದೇಹ ವಿಶಿಷ್ಟನಾಗಿ ಅವನು ಆತ್ಮ ಬರ್ತಾನೆ ಹೊರತು ಜಿಂಕೆಯೇ ಆಗ್ಬಿಡೋದಿಲ್ಲ ಅವನು. ತಾದಾತ್ಮ್ಯವಲ್ಲ ಅಂತ ಅರ್ಥ. ನಹಿ ಆದಿಭರತಸ್ಯ ಸ್ಮರ್ಯಮಾಣ ಮೃಗೇಣ ತಾದಾತ್ಮ್ಯಂ. ಅವನು ಸ್ಮರಣೆಗೆ ಬಂದ, ಸ್ಮರಣೆ ಮಾಡ್ತಾ ಇದ್ದ ಜಿಂಕೆಯೊಡನೆ ತಾದಾತ್ಮ್ಯವಾಯಿತೆ, ಅವನಿಗೆ ಐಕ್ಯವಾಯಿತೆ ಅಂದರೆ ಇಲ್ಲ. ಅದಕ್ಕೆ ಸಮಾನವಾದ ರೂಪ ಬಂತು ಅವನಿಗೆ. ಅವನ ಜಿಂಕೆ ಒಂದು ಹೋಗ್ಬಿಡುತ್ತೆ. ಆ ಜಿಂಕೆಯನ್ನು ಅದನ್ನೇ ಧ್ಯಾನ ಮಾಡಿಕೊಂಡು ಇವನು ಪ್ರಾಣ ಬಿಟ್ಬಿಟ್ಟ. ಆ ಜಿಂಕೆಯೇ ಆಗಲಿಲ್ವಲ್ಲ ಅವನು. ಆ ಜಿಂಕೆಗೆ ಸಮಾನವಾದ ದೇಹ ವಿಶಿಷ್ಟನಾದ ಆತ್ಮನ ಆಗಿ ಹುಟ್ಟಿದ ಅವನು. ಅದುವೇ ಇಲ್ಲಿ ತಾದಾತ್ಮ್ಯ ಅನ್ನೋದು ಐಕ್ಯವಲ್ಲ ಅನ್ನೋದು ಕೂಡ ಅಲ್ಲಿಯ ಉದಾಹರಣೆಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಅಪಿತು ತತ್ಸಮಾನಾಕಾರ ಮೃಗಶರೀರ ಪರಿಗ್ರಹ ಏವ ಸ್ಪಷ್ಟಪಡಿಸ್ತಾರೆ ದೇಶಕರು. ಅದಕ್ಕೆ ಸಮಾನಾಕಾರವಾದ ಮೃಗಶರೀರ ಪರಿಗ್ರಹ ಅಷ್ಟೇನೆ. ತತ್ರೈವ ಪ್ರಸಿದ್ಧಂ. ಹಾಗೆಯೇ ಐಶ್ವರ್ಯಾರ್ಥಿಯು ಅತ್ಯಂತ ಭೋಗ ಅನುಭವ ವಿಶಿಷ್ಟನಾದ ಪರಮಾತ್ಮನನ್ನು ಅನುಸಂಧಾನ ಮಾಡಿದರೆ ಇವನಿಗೆ ಆ ಭೋಗವೆಲ್ಲ ಸಿಗುತ್ತೆ. ಅದಕ್ಕೆ ಸಮಾನವಾದ ಅವನು ಒಂದು ಶರೀರವನ್ನು ಪಡೆದುಕೊಂಡು ಆ ಭೋಗಗಳನ್ನೆಲ್ಲ ಅನುಭವಿಸ್ತಾನವನು. ಆ ರೀತಿ ಅರ್ಥ ಇದಕ್ಕೆ. ಜಿಂಕೆಯನ್ನೇ ಅನುಸಂಧಾನ ಮಾಡಿದುಕೊಂಡು ಅದೇ ಜಿಂಕೆ ಆಗಿಬಿಡಲಿಲ್ಲ ಅವನು. ಆ ಜಿಂಕೆಗೆ ಸಮಾನವಾದ ದೇಹವನ್ನು ಪಡೆದುಕೊಂಡು ಅವನು ಜನ್ಮವನ್ನು ಪಡೆದುಕೊಂಡ. ಹಾಗೆ ಅತ್ಯಧಿಕವಾದ ಭೋಗ ವಿಶಿಷ್ಟನಾದ ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಅತ್ಯಧಿಕ ವಿಶಿಷ್ಟವಾದ ಭೋಗ ಉಳ್ಳಂತಹ ಒಂದು ದೇಹವನ್ನು ಪಡೆದುಕೊಂಡು ಅದನ್ನೆಲ್ಲ ಅನುಭವಿಸ್ತಾನೆ ಇಲ್ಲಿ ಐಶ್ವರ್ಯಾರ್ಥಿ. ಹಾಗೆ ಒಬ್ಬೊಬ್ಬರಿಗೂ ಕೂಡ ಅನುಸಂಧಾನ ಪ್ರಕಾರದಲ್ಲಿ ಪ್ರಯಾಣ ಕಾಲದಲ್ಲಿ ಅಂದರೆ ಅಂತಿಮ ಕಾಲದಲ್ಲಿ ಯಾವ ಯಾವ ವಿಧವಾಗಿ ಯಾವ ಯಾವ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಇವರು ಅನುಸಂಧಾನ ಮಾಡಿದ್ರೆ ಆಯಾ ಆಕಾರ ವಿಶಿಷ್ಟವಾದ ಅನುಭವಗಳು ಇವರಿಗೆ ಉಂಟಾಗುತ್ತೆ. ಪರಮಾತ್ಮನೇ ಆಗೋದಿಲ್ಲ ಇವರು. ಅಂದ ತಾದಾತ್ಮ್ಯ ಅಲ್ಲ ಇಲ್ಲಿ. ಅಂದ ಆಕಾರ ವಿಶಿಷ್ಟವಾಗಿ ಜನ್ಮವನ್ನು ಪಡೆದುಕೊಳ್ತಾರೆ. ಅದಕ್ಕೆ ಅನುಗುಣವಾಗಿ ಫಲ ಸಿಗುತ್ತೆ ಅವರಿಗೆ, ಪ್ರಾಪ್ಯ ಅನ್ನೋದು. ಆದ್ದರಿಂದ ಇವರಿಗೆ ಬೇಕಾದ ಪ್ರಾಪ್ಯದಲ್ಲಿ ವ್ಯತ್ಯಾಸ ಇರೋದರಿಂದ ಅವರ ಅನುಸಂಧಾನದಲ್ಲಿಯೂ ವ್ಯತ್ಯಾಸವಿರುತ್ತೆ. ಅನುಸಂಧಾನ ಹೇಗಿರುತ್ತೋ ಪ್ರಾಪ್ಯವೂ ಅದಕ್ಕೆ ಅನುಗುಣವಾಗಿರುತ್ತೆ. ಶರೀರ ವಿಯೋಗ ಕಾಲದಲ್ಲಿ ಯಾವ ರೀತಿ ಅನುಸಂಧಾನ ಮಾಡ್ತಾರೋ ಅದಕ್ಕೆ ಅನುಗುಣವಾದ ಪ್ರಾಪ್ತಿ ಅವರಿಗೆ ಸಿಗುತ್ತೆ. ಇವನಿಗೆ ಬೇಕಾಗಿದ್ದು ಈ ಪ್ರಕೃತಿ ಮಂಡಲದೇ ಇದ್ದು ಐಶ್ವರ್ಯವನ್ನು ಅನುಭವಿಸಬೇಕು. ಅದಕ್ಕೋಸ್ಕರವೇ ಭಕ್ತಿಯೋಗ ಮಾಡ್ತಿದ್ದಾನು. ಅದಕ್ಕೆ ಅನುಗುಣವಾಗಿ ಅನುಸಂಧಾನ ಮಾಡಬೇಕು. ಹಾಗೆಯೇ ಜಿಜ್ಞಾಸು ಕೂಡ, ಹಾಗೆಯೇ ಜ್ಞಾನಿಯು ಅವರವರಿಗೆ ಬೇಕಾದ ಪ್ರಾಪ್ತಿಗೆ ಅನುಗುಣವಾಗಿ ಅನುಸಂಧಾನವನ್ನು ಶರೀರ ವಿಯೋಗ ಕಾಲದಲ್ಲಿ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ತದಾನೀಂ ದೇಹ ವಿಯೋಗ ಕಾಲೇ ಅರ್ಥ. ಇದು ಇಲ್ಲಿ ನಮ್ಮ ಸಿದ್ಧಾಂತದಲ್ಲಿ ವಿಶೇಷವಾದ ವಿವರಣೆಗಳು ಇದೆಲ್ಲ. ಯಾಕೆಂದರೆ 4 ವಿಧವಾದ ಭಕ್ತರು ಹೇಳಿರುವಾಗ 4 ವಿಧವಾದ ಭಕ್ತರನ್ನು 3 ಗುಂಪಾಗಿ ಮಾಡಿದ್ರು. ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ 4 ವಿಧವಾದ ಭಕ್ತರಲ್ಲಿ ಆರ್ತನು ಅರ್ಥಾರ್ಥಿಯು ಒಂದು ಗುಂಪಿಗೆ ಸೇರಿಸಿ ಐಶ್ವರ್ಯಾರ್ಥಿ ಅಥವಾ ಒಂದು ಕ್ಯಾಟಗರಿ, ಒಂದು ಗುಂಪು. ಆಮೇಲೆ ಜಿಜ್ಞಾಸು, ಆಮೇಲೆ ಜ್ಞಾನಿ, 3 ವಿಧವಾದ ಅಧಿಕಾರಿಗಳು. ಅವರಿಗೆ ಯಾವ ರೀತಿ ಪ್ರಯಾಣ ಕಾಲದಲ್ಲಿ ಅನುಸಂಧಾನ, ಅವರು ಯಾವ ತಿಳಿಬೇಕಾದ ವಿಷಯವೇನು, ಪ್ರಯಾಣ ಕಾಲದಲ್ಲಿ ಹೇಗೆ ಅನುಸಂಧಾನ ಮಾಡಬೇಕು, ಅಂತಿಮ ಸ್ಮೃತಿ ಹೇಗಿರಬೇಕು, ಇದುವೇ ಮುಖ್ಯವಾಗಿ. ಆದ್ದರಿಂದ ಐಶ್ವರ್ಯಾರ್ಥಿಗೆ ತಿಳಿಬೇಕಾದ್ದು ಇಂದ್ರಾದಿಗಳಿಗೆ ಸಿಗುವ ಭೋಗಕ್ಕಿಂತ ಅತ್ಯಧಿಕವಾದ ಭೋಗ ಅವನಿಗೆ ಸಿಗುತ್ತೆ ಅನ್ನೋದು ತಿಳಿಬೇಕು. ಅದು ಪ್ರಾಪ್ಯ ಅವನಿಗೆ. ಇಂದ್ರಾದಿಗಳು ಎಷ್ಟು ಅನುಭವಿಸ್ತಾರೋ ಅದಕ್ಕಿಂತ ಅಧಿಕವಾಗಿ ಅನುಭವಿಸುವ ಭೋಕ್ತ ಆಗ್ತಾನೆ ಇವನು. ಅದನ್ನು ಕೂಡ ತಿಳಿಬೇಕು. ಅದು ಅವನಿಗೆ ಪ್ರಾಪ್ಯ.
ಭೋಕ್ತಾನೂ ಇರಬೇಕು, ಭೋಗವೂ ಇರಬೇಕು. ಭೋಗ್ಯ ವಸ್ತು ಜಾತಿಗಳನ್ನು ಹೇಗೆ ಅನುಭವಿಸ್ತಾನೆ, ಎರಡೂ ಇರಬೇಕು. ಇವನು ಆ ಭೋಗಗಳನ್ನು ಅನುಭವಿಸ್ತಾನೆ, ಇವನ ಸ್ವರೂಪ ಹೇಗಿರುತ್ತೆ, ಭೋಗಗಳ ಸ್ವರೂಪ ಹೇಗಿರುತ್ತೆ, ಇದೆರಡೂ ಕೂಡ ಇಂದ್ರಾದಿ ದೇವತೆಗಳಿಗಿಂತ ಅತ್ಯಧಿಕವಾಗಿ ಇರುತ್ತೆ. ಅದು ಪರಮಾತ್ಮನನ್ನು ಆಶ್ರಯಿಸಿದರೆ ಒಂದು ಫಲ, ಅವನಿಗೆ ವಿಶೇಷವಾದ ವಿಲಕ್ಷಣವಾದ ಅನುಭವಗಳು ಸಿಗುತ್ತೆ ಅವನಿಗೆ. ಆ ರೀತಿ ಅವನು ಅನುಸಂಧಾನ, ಅದು ಪ್ರಾಪ್ಯ ಇವನಿಗೆ ಎರಡೂ ಕೂಡ, ಅದನ್ನು ತಿಳಿಬೇಕಾದ್ದು. ಮತ್ತು ಐಶ್ವರ್ಯಾರ್ಥಿಯು ಅವನು ತನ್ನ ಒಂದು ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪ ಪಡೆದುಕೊಳ್ಬೇಕು, ಅವನು ಅದನ್ನು ಅವನು ತಿಳಿದುಕೊಳ್ಬೇಕು. ಜ್ಞಾನಿಯಾದವನು ಪರಮಾತ್ಮನನ್ನು ತಿಳಿದುಕೊಳ್ತೀನಿ. ಜ್ಞಾನಿ ಅಧಿಯಜ್ಞ ಅನ್ನೋದು ಎಲ್ಲರಿಗೂ ಸಮಾನವಾದದ್ದು, ಎಲ್ಲರಿಗೂ ಆತ್ಮಭೂತನಾದವನು ಪರಮಾತ್ಮ ಅನ್ನೋದು ಎಲ್ಲರೂ ತಿಳಿಬೇಕು. ಇದು ಸಮಾನವಾದದ್ದು. ಗೀತೆಯಲ್ಲಿ ಇದು ವಿಶೇಷ, ಯಾಕೆಂದರೆ ಎಲ್ಲರೂ ಕೂಡ ಪರಮಾತ್ಮನ ಭಕ್ತರೇ. ಇಲ್ಲಿ ಹೇಳಲ್ಪಟ್ಟಿರೋದು ಪರಮಾತ್ಮನಲ್ಲಿಯೇ ಭಕ್ತಿಯೋಗ ಮಾಡುವರು, ಇಲ್ಲಿ ಹೇಳಿರುವ ಎಲ್ಲ ಅಧಿಕಾರಿಗಳು. ಆದ್ದರಿಂದ ಅವನ ಒಂದು ಪರಮಾತ್ಮನೇ ಎಲ್ಲರಿಗೂ ಆತ್ಮನು ಅನ್ನುವ ವಿಷಯ ಸಮಾನವಾದದ್ದು. ಆದರೆ ಅವರಿಗೆ ಬೇಕಾದ ಫಲಗಳಲ್ಲಿ ವ್ಯತ್ಯಾಸವಿದೆ. ಅರ್ಥ ಸ್ಮರ್ತು ಸ್ವವಿಷಯ ಸಜಾತೀಯ ಅಕಾರತಾಪಾದನು ಅಂತಿಮ ಪ್ರತ್ಯಯಸ್ಯ ಸ್ವಭಾವ ಇದು ಸುಸ್ಪಷ್ಟಮಾಹ. ಅಂತಿಮ ಪ್ರತ್ಯಯದ ಸ್ವಭಾವವೇ ಹಾಗೆ. ಶರೀರವನ್ನು ಬಿಡುವಾಗ ನಮಗೆ ಯಾವ ಒಂದು ಪ್ರತ್ಯಯ ಜ್ಞಾನವಿರುತ್ತೋ ಅದು ಅದಕ್ಕೆ ಸಜಾತೀಯವಾದ ಒಂದು ಆಕಾರವನ್ನು ಉಂಟು ಮಾಡುತ್ತೆ ಇವನಿಗೆ ಮುಂದೆ. ಅದುವೇ ಅಂತಿಮ ಪ್ರತ್ಯಯದ ಸ್ವಭಾವ. ಅದರಿಂದಲೇ ಪ್ರಪಂಚನಿಗೆ ಹೇಳುವಾಗ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ವರಾಹ ಅವತಾರದಲ್ಲಿ ಪರಮಾತ್ಮನು ಹೇಳಿರೋದು. ಅವನು ಪ್ರಪನ್ನರಿಗೆ ಅಂತಿಮ ಸ್ಮರಣೆ ಬೇಕಾಗಿಲ್ಲ ಅಂತ ಹೇಳಲ್ಪಟ್ಟಿದೆ. ಯಾಕೆಂದರೆ ಪರಮಾತ್ಮನೇ ಆ ಸ್ಮರಣೆಯನ್ನು ಕೊಡ್ತಾನಂತೆ ಅವನು. ಅದನ್ನು ಗದ್ಯದಲ್ಲಿ ಭಾಷಿಕಾರರು ಸ್ಪಷ್ಟವಾಗಿ ತಿಳಿಸ್ತಾರೆ. ಅವನನ್ನೇ ತಮೇವ ಅವಲೋಕಯನ್ನು, ಶರೀರವನ್ನು ಬಿಡುವಾಗ ಅವನನ್ನೇ ನೋಡ್ಕೊಂಡು ಹೋಗ್ತಾನೆ ಗದ್ಯದಲ್ಲಿ ಹೇಳ್ತಾರೆ ಅದನ್ನು. ಇಲ್ಲಿ ಹೇಳಿರೋದೆಲ್ಲ ಭಕ್ತಿಯೋಗಿಗಳ ವಿಷಯ. ಅವರಿಗೆ ಬಹಳ ಭಕ್ತಿಯೋಗ ಎಷ್ಟು ಕಷ್ಟವಾದದ್ದು ಅಂತ ತಿಳಿಯುತ್ತೆ. ಪ್ರಯಾಣ ಕಾಲದಲ್ಲಿ, ಶರೀರ ಬಿಡುವ ಕಾಲದಲ್ಲಿ ಮುಂದೆ ಯಾವ ಪ್ರಾಪ್ಯವೋ ಅವರಿಗೆ ಬೇಕೋ ಅದಕ್ಕೆ ಅನುಗುಣವಾದ ಆಕಾರ ವಿಶಿಷ್ಟನಾದ ಪರಮಾತ್ಮನನ್ನು ಅವರು ಅನುಸಂಧಾನ ಮಾಡಿಕೊಂಡೇ ಶರೀರ ಬಿಡಬೇಕು. ಇಲ್ಲದೆ ಹೋದರೆ ಅವರಿಗೆ ಯಾವ ರೀತಿ ಅನುಸಂಧಾನ ಮಾಡ್ತಾರೋ ಅದರ ಆಕಾರ ವಿಶಿಷ್ಟವಾಗಿ ಫಲ ಸಿಕ್ಕಿಬಿಡುತ್ತೆ. ಅದು ಇಲ್ಲಿ ಅದುವೇ ಅದರ ಸ್ವಭಾವ, ಅಂತಿಮ ಪ್ರತ್ಯಯದ ಸ್ವಭಾವವೇ ಅದು ಅನ್ನೋದನ್ನು ಇಲ್ಲಿ ಹೇಳಲ್ಪಡುತ್ತೆ. ಸ್ಮರ್ತು, ಯಾರು ಸ್ಮರಣೆ ಮಾಡ್ಕೊಳ್ತಾನೋ ಅವನು ಸ್ವವಿಷಯ ಸಜಾತೀಯ ಆಕಾರತ ಆಪಾದನಂ, ತನ್ನ ವಿಷಯಕ್ಕೆ ತನ್ನ ವಿಷಯದ ಜಾತಿಗೆ ಸೇರಿದ ಆಕಾರವನ್ನು ಉಂಟು ಮಾಡೋದು. ಅದೇ ರೀತಿಯೇ ತನ್ನ ವಿಷಯಕ್ಕೆ ಸಜಾತೀಯವಾದ ಆಕಾರವನ್ನು ಉಂಟು ಮಾಡೋದು. ಅಂತಲೂ ಇಲ್ಲಿ ತಾದಾತ್ಮ್ಯ ಇಲ್ಲ. ಜಿಂಕೆಯನ್ನೇ ನೆನೆಸ್ಕೊಂಡು ಬಿಟ್ಟರೆ ಆ ಜಿಂಕೆಗೆ ಸಜಾತೀಯವಾದ ಆಕಾರ ಇವನಿಗೂ ಉಂಟಾಯಿತು. ಆ ಜಿಂಕೆ ಜಾತಿಯಲ್ಲಿಯೇ ಒಂದು ಜಿಂಕೆಯಾಗಿ ಹುಟ್ಟಿದ ಅವನು ಅಷ್ಟೇ ಹೊರತು ಅದೇ ಜಿಂಕೆ ಆಗಲಿಲ್ಲ ಅವನು. ಅದುವೇ ಅಂತಿಮ ಪ್ರತ್ಯಯಸ್ಯ ಸ್ವಭಾವ, ಅದರ ಸ್ವಭಾವವೇ ಅದು ಅನ್ನೋದನ್ನು ಎಂಬಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರು ತಮ್ ತಮೇ ವೈದಿ ಕೌಂತೆಯ ಸದಾ ತದ್ಭಾವಭಾವಿತಃ. ಅದೇ ಭಾವವನ್ನು ಅದನ್ನೇ ಅನುಸಂಧಾನ ಮಾಡ್ತಾ ಇರಬೇಕು ಇವನು. ಪ್ರಾಪ್ಯವಾದದ್ದು ನನಗೆ ಹೀಗೆ ಬೇಕು, ಇದುವೇ ಪ್ರಾಪ್ಯ ಅಂತ ಯಾವಾಗಲೂ ಅನುಸಂಧಾನ ಮಾಡ್ತಾ ಇರಬೇಕು. ಸದಾ ತದ್ಭಾವ ಭಾವಿತಃ. ಅವನು ಅರ್ಜುನನ ಪ್ರಶ್ನೆ ಇದುವೇ ಇಲ್ಲಿ. ಅವನಿಗೆ ಬರುವ ಸಂದೇಹಕ್ಕೆ ಉತ್ತರ ಕೃಷ್ಣನು ಕೊಡ್ತಾ ಇದ್ದಾನೆ. ತಾನೇ ಊಹೆ ಮಾಡಿಕೊಂಡು ಕೃಷ್ಣನು ಉತ್ತರ ಕೊಡ್ತಾ ಇದ್ದಾನೆ. ನನಗೆ ಜೀವನವೆಲ್ಲ ಏನೋ ಮಾಡ್ತಾ ಇರ್ತೀವಿ, ಭಕ್ತಿಯೋಗ ಮಾಡ್ತೀವಿ, ಏನೋ ಮಾಡ್ತಿರ್ತೀವಿ, ಅಂತಿಮ ಸ್ಮರಣೆ ಮಾತ್ರ ಈ ರೀತಿಯೇ ಬರಬೇಕು ಅಂತ. ಹೇಗೆ ಬರುತ್ತೆ ಅಂತಿಮ ಸ್ಮರಣೆಯಲ್ಲಿ ಅಂತ ಹೇಳಿದ್ರೆ ಸದಾ ತದ್ಭಾವ ಭಾವಿತ. ಪ್ರತಿದಿನವೂ ಅದನ್ನು ಅನುಸಂಧಾನ ಮಾಡಿದ್ರೆ ಶರೀರ ಬಿಡುವ ಕಾಲದಲ್ಲಿಯೂ ಅದೇ ಬರುತ್ತೆ. ಪ್ರತಿದಿನವೂ ನಿಯತವಾಗಿ ಬಿಡದೆ ಭಕ್ತಿಯೋಗಿ ಮಾಡ್ತಾನೆ. ಆಹಾರ ಅನುಷ್ಠೀಯಮಾನವಾದದ್ದು ಭಕ್ತಿಯೋಗ ಬಹಳ ಕಷ್ಟ, ಅತ್ಯಂತ ದುಷ್ಕರವಾದದ್ದು. ಪ್ರತಿದಿನವೂ ನಿಯತವಾಗಿ ಎಲ್ಲ ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡಿಕೊಂಡು ಅವನು ಧ್ಯಾನವನ್ನು ಮಾಡ್ತಾನೆ. ಭಕ್ತಿಯೋಗಿ ನಿರಂತರವಾದ ಸ್ಮೃತಿ, ಅದು ತೈಲಧಾರಾವತೆ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪ ಉಪಾಸನೆ.
ಅದನ್ನು ಮಾಡುವಾಗ ಯಾವ ವಿಧವಾದ ಪ್ರಾಪ್ಯ ಬೇಕೋ ಅದಕ್ಕೆ ಅನುಗುಣವಾದ ಅನುಸಂಧಾನ ಮಾಡಬೇಕು. ಪ್ರತಿದಿನವೂ ಹೀಗೆ ಮಾಡಿದ್ರೆ ಶರೀರ ಹೋಗುವ ಕಾಲದಲ್ಲಿಯೂ ಅದೇ ಸ್ಮರಣೆ ಬರುತ್ತೆ ಅವನಿಗೆ. ಅದುವೇ ಅರ್ಜುನನಿಗೆ ಶರೀರ ಬಿಡುವ ಮಾತ್ರ ಹೇಗೆ ಬರುತ್ತೆ ಅಂದರೆ ಬರೋದಿಲ್ಲ, ದಿನವೂ ಮಾಡಿದ್ರೆ ಬರುತ್ತೆ. ಆವಾಗ ದಿನವೆಲ್ಲ ಜೀವನವೆಲ್ಲ ಅದೇ ಮಾಡ್ತಾ ಇದ್ರೆ ಹೋಗೋ ಕಾಲದಲ್ಲಿಯೂ ಅದೇ ಬರುತ್ತೆ. ಅದನ್ನ ಇಲ್ಲಿ ಕೃಷ್ಣನು ಹೇಳ್ತಾ ಇದ್ದಾನೆ. ಎಂವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಳೆ ಬರಂ. ಯಾವ ಭಾವವನ್ನು ಸ್ಮರಣೆ ಮಾಡಿಕೊಂಡು ಬಿಡ್ತಾನೋ ತಮೇವ ಏತಿ, ಅದನ್ನೇ ಪಡೆದುಕೊಳ್ತಾನೆ. ಅದು ಹೇಗೆ ಬರುತ್ತೆ ಕಳೆ ಬಿಡುವಾಗ ಸಮಯದಲ್ಲಿ ಅಂದರೆ ಸದಾ ತದ್ಭಾವ ಭಾವಿತ, ಯಾವಾಗಲೂ ಅದನ್ನು ನೆನೆಸ್ತಾ ಇರಬೇಕು ಪ್ರತಿದಿನವೂ. ಅಂತೆ ಅಂತಕಾಲೇ ಎಂವಾಪಿ ಭಾವಂ ಸ್ಮರನ್ ಕಳೇಬರಂ ತ್ಯಜತಿ ತಂ ಭಾವಮೇವ ಮರಣಾನಂತರವೇತಿ ಅಂತಿಮ ಪ್ರತ್ಯಯಶ್ಚ ಪೂರ್ವಭಾವಿತ ವಿಷಯ ಏವ ಜಾಯತೆ. ಮೊದಲು ಯಾವ ಭಾವನ ಅನುಸಂಧಾನ ಮಾಡ್ತಿದ್ನೋ ಅದುವೇ ಅಂತಿಮ ಪ್ರತ್ಯಯದಲ್ಲೂ ಬರುತ್ತೆ. ಸಡನ್ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ವಿಷಯ ಬರೋದಿಲ್ಲ. ಅಂತಿಮ ಸ್ಮರಣೆ ನಮಗೆ ಬೇಕು ಅಂತ ಹೇಳಿದ್ರೆ ಭಕ್ತಿಯೋಗಿಗೆ ಹೀಗೆ ಮಾಡಬೇಕು ಅಂತ ಹೇಳಿದೆ. ಹಾಗೆಯೇ ಮಾಡಬೇಕು ಅಂದರೆ ಅವನಿಗೆ ಅಂತಿಮ ಸ್ಮರಣದಲ್ಲಿ ಏನು ಅವನಿಗೆ ಗೊತ್ತಾಗುವುದಿಲ್ಲ. ಅವನಿಗೆ ಯಾವ ಒಳ್ಳೆ ತೃಣಕಾಷ್ಟದಂತೆ ಇರ್ತಾನೆ ಅಂತ ಹೇಳಿದ್ರೆ, ಹಾಗಿರುವಾಗ ಅವನಿಗೆ ಹೇಗೆ ಸ್ಮರಣೆ ಬರುತ್ತೆ ಅಂದರೆ ಪ್ರತಿದಿನವೂ ಪೂರ್ವಭಾವಿತ ವಿಷಯ ಏವ ಜಾಯತೆ. ಮೊದಲು ಯಾವ ಭಾವವನ್ನು ಪ್ರತಿದಿನವೂ ಅನುಸಂಧಾನ ಮಾಡ್ತಿದ್ನೋ ಅದೇ ಭಾವವು ಶರೀರ ಬಿಡುವಾಗಲೂ ಬರುತ್ತೆ, ತಾನಾಗಿಯೇ ಬರುತ್ತೆ. ಯಾಕೆ ಅಂದರೆ ಪ್ರತಿದಿನವೂ ಅದೇ ಮಾಡ್ತಾ ಇದ್ದ ಅವನು. ಆದ್ದರಿಂದ ಕಡೆಯ ಕಾಲದಲ್ಲಿಯೂ ಅದೇ ಬರುತ್ತೆ. ನ ಕೇವಲಂ ಈಶ್ವರ ವಿಷಯ ಅಂತಿಮ ಪ್ರತ್ಯಯ ಸ್ವಭಾವ ಅಯಮಿತಿ ಮಂತವ್ಯಂ ಕಿಂತು ಸರ್ವಸಾಧಾರಣಮಿತಿ ಅತ್ರಾಪಿ ಉಕ್ತಮಿತಿ ಪ್ರಯೋಜಕಾಕಾರ ಯಂ ಇತಿ. ಈಶ್ವರನ ವಿಷಯದ ಅಂತಿಮ ಪ್ರತ್ಯಯ ಬರಬೇಕಾದ್ರೆ ಈಶ್ವರ ವಿಷಯವನ್ನು ಸ್ಮರಣೆ ಮಾಡಿದ್ರೆ ಈಶ್ವರ ವಿಷಯದೇ ಅಂತಿಮ ಪ್ರತ್ಯಯ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾವ ವಿಷಯವನ್ನು ಕುರಿತು ಸ್ಮರಣೆ ಮಾಡ್ತಾನೋ ಆ ವಿಷಯವೇ ಬರುತ್ತೆ ಅಲ್ಲಿ. ಈಶ್ವರ ವಿಷಯ ಮಾತ್ರವಲ್ಲ, ಈಶ್ವರನನ್ನೇ ದಿನವೂ ಧ್ಯಾನ ಮಾಡ್ತಾ ಇದ್ರೆ ಅಂತಿಮ ಕಾಲದಲ್ಲೂ ಈಶ್ವರನ ಸ್ಮರಣೆ ಬರುತ್ತೆ. ಬೇರೆ ಯಾವುದಾದ್ರು ವಿಷಯ ಮಾಡಿದ್ರೆ ಆ ವಿಷಯವೇ ಅಂತಿಮ ಸ್ಮರಣದಲ್ಲಿ ಬರುತ್ತೆ. ಆದ್ದರಿಂದ ಅದನ್ನು ಇಲ್ಲಿ ನ ಕೇವಲಂ ಈಶ್ವರ ವಿಷಯ ಅಂತಿಮ ಪ್ರತ್ಯಯ ಸ್ವಭಾವ ಅಯಂ, ಬರೀ ಈಶ್ವರನ ವಿಷಯ ಮಾತ್ರ ಅಂತ ಅರ್ಥವಲ್ಲ. ಇಂತು ಸರ್ವಸಾಧಾರಣಂ, ಯಾವ್ಯಾವ ವಿಷಯ ಸ್ಮರಣೆ ಮಾಡ್ತಿರೋ ಪ್ರತಿದಿನವೂ ಆ ದಿನವೇ ಬರುತ್ತೆ ಅಲ್ಲಿ. ಈಶ್ವರನ ವಿಷಯದಲ್ಲಿ ಮಾತ್ರ ವಿಶೇಷ ಅಲ್ಲ ಇದು, ಎಲ್ಲ ವಿಷಯಗಳಲ್ಲಿಯೂ ಹೀಗೆ ಯಾವ ವಿಷಯ ಸ್ಮರಣೆ ಮಾಡಿದ್ರೆ ಆ ವಿಷಯವೇ ಬರುತ್ತೆ ಕಡೆಯಲ್ಲಿ. ಆದ್ದರಿಂದ ಇದು ಎಂ ಭಾವಂ ವಾಪಿ ಸ್ಮರನ್ ಭಾವಂ ಅದು ಇಲ್ಲಿ ಹೇಳಲ್ಪಟ್ಟಿದೆ. ಅಂತಶಬ್ದ ಅತ್ರ ಪೂರ್ವಶ್ಲೋಕ ವಿಹಿತ ಅಂತಕಾಲಪರಃ, ಅಂತೆ ಅಷ್ಟೇ ಇಲ್ಲಿ ಹೇಳಿರೋದು. ತ್ಯಜತಿ ಅಂತೆ ಕಳೇಬರಂ ಅಂದರೆ ಅಂತಕಾಲೇ, ದೇಹವನ್ನು ಬಿಡುವ ಕಾಲದಲ್ಲಿ. ತಸ್ಯ ಅಂತಿಮ ಪ್ರತ್ಯಯ ಪ್ರಭಾವ ಜ್ಞಾಪನಾಯ ಸ್ಮರನ್ ಇತ್ಯನೇನ ಅನ್ವಯ. ಅಂತೆ ಅಂದರೆ ಅಂತಕಾಲೇ ಅನ್ನೋದು ಇಲ್ಲಿ. ಎಂ ಭಾವಂ ಸ್ಮರನ್ ತ್ಯಜತಿ ಅಂತೆ ಕಳೇಬರಂ ಹೇಳೋದ್ರಿಂದ ಅಂತೆ ಅಂದರೆ ಅಂತಕಾಲೇ ಅಂತ ಅರ್ಥ. ವೀಪ್ಸಯ ವಾ ಅಪಿ ಇತ್ಯನೇನ ಚ, ವಾ ಅಪಿ ಎರಡು ರಿಪಿಟೇಷನ್, ಎರಡು ಸತಿ ಅದೇ ಹೇಳಿದೆ. ಎಂ ವಾ ಎಂ ಅಪಿ ಸ್ಮರನ್ ಭಾವಂ, ಅದು ಒಂದೇ ಅರ್ಥದಲ್ಲಿ ಎರಡೆರಡು ಸತಿ ಹೇಳಿರೋದು. ಅದರಿಂದ ಸ್ಮರ್ತವ್ಯ ವಿಷಯ ಅನಿಯಮ ನೀಚೋತ್ತಮ ವಿಷಯ ವೈಷಮ್ಯ ಭಾವಶ್ಚ ದರ್ಶಿತಃ ವೈಷಮ್ಯ ಅಭಾವಶ್ಚ ದರ್ಶಿತಃ. ಎಂ ವಾ ಅಪಿ ಅಂತ ಹೇಳಿದ್ರೆ ಸ್ಮರ್ತವ್ಯ ವಿಷಯದಲ್ಲಿ ಒಂದು ನಿಯಮವಿಲ್ಲ. ಈಶ್ವರನನ್ನು ಸ್ಮರಣೆ ಮಾಡಿದ್ರೆ ಮಾತ್ರ ಅಂತಿಮ ಸ್ಮರಣೆ ಈಶ್ವರನ ಜ್ಞಾನ ಬರುತ್ತೆ ಅಂತ ಅರ್ಥವಲ್ಲ. ಜಿಂಕೆಯನ್ನೇ ಸ್ಮರಣೆ ಮಾಡ್ತಿದ್ರೆ ಜಿಂಕೆಯ ಸ್ಮರಣೆಯೇ ಬರುತ್ತೆ. ಆದ್ದರಿಂದ ಅಲ್ಲಿ ಒಂದು ನಿಯಮವಿಲ್ಲ. ಸ್ಮರ್ತವ್ಯ ವಿಷಯದಲ್ಲಿ ನಿಯಮವಿಲ್ಲ. ಇದೇ ವಿಷಯ, ಈ ವಿಷಯಕ್ಕೆ ಮಾತ್ರ ಈ ರೀತಿ ಆಗುತ್ತೆ, ಈ ವಿಷಯಕ್ಕೆ ಹೀಗೆ ಆಗೋದಿಲ್ಲ. ಈಶ್ವರನ್ನೇ ಸ್ಮರಣೆ ಮಾಡ್ತಿದ್ರೆ ಈಶ್ವರನ ಭಾವ ಬರುತ್ತೆ, ಮಿಕ್ಕಿದ್ದಕ್ಕೆ ಹಾಗಿಲ್ಲ. ಆ ರೀತಿ ನಿಯಮ ಇಲ್ಲ. ಯಾವ ಭಾವಕ್ಕೂ ಆದರೂ ಯಾವುದೇ ಭಾವ ಬರುತ್ತೆ. ಆದ್ದರಿಂದ ಸ್ಮರ್ತವ್ಯ ವಿಷಯ ಅನಿಯಮ, ಅಲ್ಲಿ ಒಂದು ನಿಯಮವಿಲ್ಲ ಹೀಗೆ ಆಗಬೇಕು ಅಂತ ಹೇಳಿ. ಯಾವ ವಿಷಯ ನೀವು ಸ್ಮರಣೆ ಮಾಡಿದ್ರೆ ಆ ವಿಷಯ ಬರುತ್ತೆ ಅಂತ ಅರ್ಥ. ನೀಚೋತ್ತಮ ವಿಷಯ ವೈಷಮ್ಯ ಅಭಾವ, ಉತ್ತಮವಾದ ವಿಷಯ ಸ್ಮರಣೆ ಮಾಡಿದ್ರೆ ಉತ್ತಮವಾದ ಬರುತ್ತೆ,
ನೀಚವಾದ ಬರೆದ್ರೆ ಅದು ಬರೋದಿಲ್ಲ ಅಂತ ಅರ್ಥವಲ್ಲ. ನೀಚವಾದ ವಿಷಯ ಸ್ಮರಣೆ ಮಾಡಿದ್ರೆ ನೀಚ ಭಾವವೇ ಬರುತ್ತೆ ಕಡೆಯಲ್ಲಿ. ಉತ್ತಮವಾದ ವಿಷಯ ಮಾಡಿದ್ರೆ ಉತ್ತಮವೇ ಬರುತ್ತೆ. ಅದು ಅಷ್ಟೇ, ಅಲ್ಲಿಯೂ ಕೂಡ ವೈಷಮ್ಯವಿಲ್ಲ ಅಲ್ಲಿ. ನೀಚ ಉತ್ತಮ ವಿಷಯ ವೈಷಮ್ಯ ಅಭಾವಶ್ಯ. ಯಾವ ಭಾವ ಸ್ಮರಣೆ ಮಾಡಿದ್ರೆ ಆ ಭಾವ ಬರುತ್ತೆ, ಅದುವೇ ಅದರ ಸ್ವಭಾವ. ಅದುವೇ ಅಲ್ಲಿ ಮುಖ್ಯವಾಗಿ ಹೇಳ್ತಿರೋದು. ಇದು ಮುಖ್ಯವೇ ಉತ್ಕೃಷ್ಟವಾದ ವಿಷಯವಾಗಿರ್ಬೋದು, ನಿಕೃಷ್ಟವಾದ ವಿಷಯವಾಗಿರಬಹುದು, ಯಾವುದೇ ವಿಷಯವಾಗಿರಬಹುದು, ಸಾಮಾನ್ಯವಾದ ವಿಷಯವಾಗಿರಬಹುದು, ಪರಮಾತ್ಮನ ವಿಷಯವಾಗಿರಬಹುದು, ಯಾವುದೇ ಆಗಿದ್ದರೂ ಯಾವ ಸ್ಮರಣೆ ಬರುತ್ತೋ ಪ್ರತಿದಿನವೂ ಯಾವ ಪೂರ್ವಭಾವದಲ್ಲಿ ಪೂರ್ವಕಾಲದಲ್ಲಿ ಯಾವ ಯಾವ ಭಾವವನ್ನು ನಿರಂತರವಾಗಿ ಇವನು ಸ್ಮರಣೆ ಮಾಡಿದಾನೋ ಆ ಭಾವವೇ ಅಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ತಮ್ ತಮ್ ವಿವೀಪ್ಸೆಯ ಅಸಂಕೀರ್ಣ ತತ್ತತ್ಪ್ರಾಪ್ತಿ. ಯಾವ ಒಂದು ಮಿಶ್ರಣವಿಲ್ಲದೆ ಆಯಾದು ಬರುತ್ತೆ. ತಮ್ 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 ತಮೇವ ಏತಿ, ಆಯಾ ಭಾವನೆಯನ್ನೇ ಹೊಂದುತ್ತಾನೆ ಅಂತ ಹೇಳಿದ್ರೆ ಒಂದಕ್ಕೊಂದಕ್ಕೆ ಮಿಕ್ಸ್ ಆಗೋದಿಲ್ಲ. ಅಸಂಕೀರ್ಣ ಅಂದರೆ ಮಿಶ್ರಣವಾಗೋದಿಲ್ಲ. ಅವಧಾರಣೇನ ಪ್ರಬಲ ಪುಣ್ಯಾಂತರೇಣಾಪಿ ತಸ್ಯಾಹ ದುರ್ವಾರತ್ವಂ ಚ ವಿವಕ್ಷಿತಂ. ತಮ್ ತಮ್ ಏವ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಎಷ್ಟೋ ಪುಣ್ಯ ಮಾಡಿರ್ಬೋದು ಅವನು. ಆ ಪುಣ್ಯಗಳು ಯಾವುದು ಇವನಿಗೆ ಸಹಾಯಕ್ಕೆ ಬರೋದಿಲ್ಲ ಆ ಕಾಲದಲ್ಲಿ. ಯಾಕೆ ಅಂದರೆ ಪೂರ್ವಭಾವದಲ್ಲಿ ಇದರೇ ಸ್ಮರಣೆ ಮಾಡ್ತಿದ್ರೆ ಅಂತಿಮ ಕಾಲದಲ್ಲಿ ಅದುವೇ ಸ್ಮರಣೆ ಬರುತ್ತೆ. ಬಹಳ ಪುಣ್ಯ ಮಾಡಿ ಇಟ್ಕೊಂಡಿದ್ರು ಕೂಡ ಈ ಸ್ಮರಣೆ ಅದುವೇ ಬರುತ್ತೆ. ಆದ್ದರಿಂದ ಪ್ರಬಲ ಪುಣ್ಯಾಂತರೇಣಾಪಿ ದುರ್ವಾರತ್ವಂ, ತಡೆಯೋಕ್ಕಾಗೋದಿಲ್ಲ ಅವನಿಗೆ. ದುರ್ವಾರತ್ವಂ, ಅದನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಅದು ಹೇಳಲ್ಪಟ್ಟಿದೆ. ಏವ ಅನ್ನುವ ಅವಧಾರಣೆ. ಭಾವಶಬ್ದ ಅತ್ರ ಸ್ವಭಾವಪರ. ಭಾವ ಎಂ ಭಾವಂ ಅಂದರೆ ಸ್ವಭಾವ. ಧರ್ಮಿ ಪ್ರತ್ಯಯಸ್ತು ನ ಆಂತರೀಯಕ. ಧರ್ಮೀಯ ಒಂದು ಪ್ರತ್ಯಯ ಅದು ಮಧ್ಯದಲ್ಲಿ ಅಡ್ಡಿ ಆಗೋದಿಲ್ಲ. ಅಂತರಾಯ ಅಂದರೆ ಅಡ್ಡಿ ಅಂತ ಅರ್ಥ, ಅಡಚಣೆ. ಧರ್ಮಿ ಪ್ರತ್ಯಯವು ಅದಕ್ಕೆ ಅಡ್ಡಿ ಆಗೋದಿಲ್ಲ ಅಂತ ಅರ್ಥ. ಯಾವ ಒಂದು ಧರ್ಮಿ ಅಂತ ಹೇಳಿದ್ರೆ ಪದಾರ್ಥ, ಅದರ ಸ್ವಭಾವ ಅಂದರೆ ಅದರ ಆಕಾರ. ಅದರಿಂದ ಸ್ವಭಾವ ಒಂದು ಪದಾರ್ಥದ ಒಂದು ಜ್ಞಾನ ಅದಕ್ಕೆ ಅಡ್ಡಿಯಾಗೋದಿಲ್ಲ. ಯಾವ ಪದಾರ್ಥವನ್ನು ಯಾವ ಆಕಾರ ವಿಶಿಷ್ಟವಾಗಿ ಅನುಸಂಧಾನ ಮಾಡ್ತಾನೆ ಅದುವೇ ಅಲ್ಲಿ ಮುಖ್ಯ. ಭಾವಶಬ್ದಸ್ಯಾತ್ರ ಪದಾರ್ಥಪರತ್ವೇ ಪ್ರಸ್ತುತ ಭಾವ ಶಬ್ದವೈರೂಪ್ಯಂ ತಮ್ ತಮೇವೇತಿ ಸಾಜಾತ್ಯ ಲಕ್ಷಣ ಚ. ತಮ್ ತಮೇವೇತಿ ಇತ್ಯತ್ರ ಭಾವಶಬ್ದವು ಇಲ್ಲಿ ಪದಾರ್ಥವಲ್ಲ. ಇಲ್ಲಿ ಪ್ರಸ್ತುತ ಭಾವಶಬ್ದ ವೈರೂಪ್ಯಂ. ಇಲ್ಲಿ ಹೇಳಿರುವ ಭಾವಶಬ್ದಕ್ಕೆ ಬೇರೆ ಅರ್ಥ ಬಂದ್ಬಿಡ್ಬೇಕಾಗುತ್ತೆ. ಆದ್ದರಿಂದ ತಮ್ ತಮೇತಿ ಸಾಜಾತ್ಯ ಲಕ್ಷಣ ಅಂತ ಹೇಳಿ ಪದಾರ್ಥವಲ್ಲ, ಅದಕ್ಕೆ ಸಜಾತಿಯಾದ ಅದೇ ಜಾತಿಗೆ ಸೇರಿದ ಇನ್ನೊಂದು ಪದಾರ್ಥ ಅಂತ ಅರ್ಥ. ಎಂ ಭಾವಂ ಅಂತ ಹೇಳಿದ್ರೆ ಎಂ ವಾಪಿ ಸ್ಮರನ್ ಭಾವಂ ಅಂದರೆ ಯಾವ ಪದಾರ್ಥವನ್ನು ಅಂತ ಹೇಳಿದ್ರೆ ಅದೇ ಪದಾರ್ಥ ಆಗಿಬಿಡ್ತಾನೆ ಅಂತ ಅರ್ಥ ಬರುತ್ತೆ. ಹಾಗಲ್ಲ, ಅದಕ್ಕೆ ಸಜಾತೀಯವಾದ ಆಕಾರ ಉಂಟಾಗುತ್ತೆ ಅನ್ನೋದು ಅರ್ಥ ಇಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ. ತಮ್ ತಮೇವೇತಿ ಇತ್ಯತ್ರ ಕ್ವಚನ ಜನ್ಮನಿ ಸರ್ವಸಾಧಾರಣ ತಜ್ಜಾತಿ ಯೋಗ ಮಾತ್ರ ವಿದಾಸಾಯ ಮರಣಾನಂತರಂ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಜನ್ಮದಲ್ಲಿ ಇದಕ್ಕೆ ಸಾಧಾರಣವಾದ ಜಾತಿ ಉಂಟಾಗುತ್ತೆ ಅಂತ ಅರ್ಥವಲ್ಲ. ತಮ್ ತಮೇವೇತಿ ಅಂದರೆ ಇನ್ನು 2 ಜನ್ಮ ಆದಮೇಲೆ ಈ ರೀತಿ ಒಂದು ಜನ್ಮ ಬರುತ್ತೆ ಅವನಿಗೆ ಅಂತ ಅರ್ಥವಲ್ಲ. ಮರಣಾನಂತರಂ, ಈ ಮರಣದ ಅನಂತರವೇ ತಕ್ಷಣವೇ ಬರುತ್ತೆ ಅವನಿಗೆ ಅಂತ ಅರ್ಥ. ನಹಿ ಆದಿಭರತ ಮೃಗತ್ವೇ ಜನ್ಮಾಂತರ ವ್ಯವಧಾನಂ. ಆದಿಭರ್ತನಿಗೆ ಜಿಂಕೆಯನ್ನು ನೆನೆಸ್ಕೊಂಡೇ ಮಾಡ್ದ, ತಕ್ಷಣವೇ ಜಿಂಕೆ ಜನ್ಮ ಶಬ್ದ ಬಂತು, ಜಿಂಕೆ ಜನ್ಮ ಬಂತು. 2 ಜನ್ಮ ಆದಮೇಲೆ ಬರಲಿಲ್ಲ ಅದು. ಜನ್ಮಾಂತರ ವ್ಯವಧಾನ ಅಂದರೆ ಮಧ್ಯ ಗ್ಯಾಪ್ ಇರೋದು. ಬೇರೆ ಒಂದು ಜನ್ಮಗಳು ಬಂದು ಆಮೇಲೆ ಜಿಂಕೆ ಜನ್ಮ ಬರಲಿಲ್ಲ, ಮರಣಾನಂತರವೇ ಬಂದುಬಿಡ್ತು. ಆದ್ದರಿಂದ ತಮ್ ಭಾವಮೇವ ಮರಣಾಂತರಂ ಇತಿ. ಮರಣಾಂತರವೇ ಅವನಿಗೆ ಆ ತಕ್ಷಣವೇ ಬರುತ್ತೆ, ಮುಂದಿನ ಜನ್ಮವೇ ಆ ಭಾವ ಆಗಿಬಿಡುತ್ತೆ, ಆ ಜನ್ಮ ಬರುತ್ತೆ. ಅದಕ್ಕೆ ಆ ಸಜಾತೀಯವಾದ ಜನ್ಮ. ಸದಾ ತದ್ಭಾವ ಭಾವಿತ ಇತ್ಯನೇನ ಅಂತಿಮ ಸ್ಮೃತಿ ಹೇತು ವಿವಕ್ಷಿತ. ಇದೆ ಪ್ರಧಾನವಾದ ವಿಷಯ ಇಲ್ಲಿ. ಸದಾ ತದ್ಭಾವ ಭಾವಿತ ಅಂತಿಮ ಸ್ಮೃತಿ ಹೇತು ಅನ್ನೋದು ಅಂತಿಮ ಸ್ಮೃತಿಗೆ ಇದುವೇ ಕಾರಣ. ಅಂತಿಮ ಸ್ಮೃತಿ ತಕ್ಷಣ ಯಾವುದು ಸುಮ್ಮನೆ ಬಂದುಬಿಡೋದಿಲ್ಲ. ಅಂತಿಮ ಸ್ಮೃತಿ ಹೇಗೆ ಬರುತ್ತೆ ಮರಣ ಕಾಲದಲ್ಲಿ ನನಗೆ ಅಂದರೆ ಏನು ಕಾರಣ ಅಂತಿಮ ಸ್ಮೃತಿಗೆ ಅಂದರೆ ಸದಾ ತದ್ಭಾವ ಭಾವಿತ. ಯಾವಾಗಲೂ ಅದನ್ನೇ ಸ್ಮರಣೆ ಮಾಡ್ತಾ ಇದ್ದರೆ
ಆ ಕಾರಣದಿಂದ ಮರಣಕಾಲದಲ್ಲಿಯೂ ಅದೇ ಸ್ಮರಣೆ ಬರುತ್ತೆ. ಆದ್ದರಿಂದ ಇದು ಅಂತಿಮ ಸ್ಮೃತಿ ಹೇತು, ಅದುವೇ ಕಾರಣ. ಇದು ಪ್ರಧಾನವಾದದ್ದು ಈ ಶಬ್ದದ ಈ ಶ್ಲೋಕದಲ್ಲಿ. ತದ್ಭಾವಭಾವಿತ ತದ್ಭಾವನಾವಾಸಿತ ಇತ್ಯರ್ಥಃ. ತಸ್ಮಿನ್ ಭಾವ ಭಾವಿತ ಏನ ಇತಿ ವಾ ತದ್ಭಾವ ಭಾವಿತ. ಯಾವ ಭಾವವು ಇವನಿಂದ ಸ್ಮರಣೆ ಮಾಡಲ್ಪಟ್ಟಿತೋ ಅದರಿಂದ, ಅದರ ಕಾರಣದಿಂದ ಅದೇ ಭಾವವು ಅವನಿಗೆ ಉಂಟಾಗುತ್ತೆ ಅನ್ನೋದು. ಆದ್ದರಿಂದಲೇ ಇಲ್ಲಿ ಕೃಷ್ಣ ಮುಂದೆ ಹೇಳ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯ. ಪ್ರಧಾನ ಫಲವನ್ನು ಹೇಳ್ತಾನೆ, ನನ್ನನ್ನೇ ಸ್ಮರಣೆ ಮಾಡ್ಕೋ ಎಲ್ಲ ಕಾಲದಲ್ಲಿಯೂ. ಅಂತಿಮ ಸ್ಮರಣೆಯು ನಾನೇ ನಿನಗೆ ಕಡೆಯಲ್ಲಿಯೂ ಸ್ಮರಣೆಗೆ ಬರ್ತೀನಿ. ಅದನ್ನ ಮುಂದೆ ಕೃಷ್ಣ ಪರಮಾತ್ಮನು ಹೇಳ್ತಾನೆ. ಅದನ್ನ ಮುಂದುವರಿಸೋಣ ಅಂತ ಹೇಳಿ ಅಂತಿಮ ಸ್ಮರಣೆಯ ವಿಷಯದಲ್ಲಿ ವಿಶೇಷವಾದ ವಿಷಯಗಳು ಸ್ವಾಮಿ ದೇಶಿಕಂದ್ರಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ನಮ್ಮ ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ನಮಸ್ಕಾರಗಳನ್ನು ನಿಲ್ಲಿಸ್ಕೊಳ್ತೇವೆ. ನಿತ್ಯ ಮುಚ್ಚಿದ ಅಮೋಹತಃ ತರಿತರಾಣಿತನಾಯ ಮೇನೆ अस्मद्गुरोर्भगवतोऽस्य देकसिन्धो रामानुजस्य सिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। श्रीमते निगमान्त महादेशिकाय नमः।